ಎಲ್ಲವನ್ನೂ ಸೃಷ್ಟಿಸಿದ ದೇವಾ, ಕೋಟಿ ಕೋಟಿ ಸ್ತೋತ್ರಗಳು ನಿನಗೆ ನಿನಗೆ. ಸುಖ ಸಂಸಾರಕ್ಕೆ ಸೂತ್ರಧಾರನೆ ಯೇಸುವೇ, ಕೋಟಿ ಕೋಟಿ ನಮನಗಳು ನಿನಗೆ ನಿನಗೆ. ಆದಿಯು ನೀನಾದೆ, ಅಂತ್ಯವೂ ನೀನಿರುವೆ. ನಿನ್ನ ಚರಣದಿ ಶರಣು ಶರಣಾದೆ.
ಈ ವಾರ್ಷಿಕ ಮಹೋತ್ಸವದಂದು ಭಕ್ತಾದಿಗಳು ತಮ್ಮ ಪೂಜಾ ಉದ್ದೇಶಗಳನ್ನು ಅರ್ಪಿಸಿದ್ದಾರೆ. ಅವರ ಎಲ್ಲರ ಪೂಜಾ ಉದ್ದೇಶಗಳನ್ನು ಈಗ ಓದು ಹೇಳುತ್ತೇನೆ. ನಾವು ಮೌನವಾಗಿ ನಾವು ಅರ್ಪಿಸಿದ ಉದ್ದೇಶಗಳಿಗಾಗಿ ಪ್ರಾರ್ಥಿಸುವ. ಕ್ರಿಸ್ತ ರಾಜನಿಗೆ ಕೃತಜ್ಞತೆಯಾಗಿ ಅರ್ಪಿಸುವ ಪೂಜೆಗಳು. ಸಂತ್ಯಾಗ ವೇದ, ಅನಿಲ್ ಪರ್ಪೆಚುವಾ ಡಿಸೋಜಾ, ಅನಿತಾ ಅನ್ಸಿಲಾ ಗೋಮ್ಸ್, ಸೋನಿಶಾ ಡಿಸೋಜಾ, ಪ್ರೇಮಾ ಮೋಹನ್ ನಾಜರೇತ್, ಮೈಕಲ್ ಮತ್ತು ಫ್ಲಾವಿಯಾ ರೊಸಾರಿಯೋ, ಸ್ಮಿತಾ ಡಿಸೋಜಾ ಅವರ ಒಳ್ಳೆಯ ಆರೋಗ್ಯಕ್ಕಾಗಿ, ಸಿಲ್ವೆಸ್ಟರ್ ಫರ್ನಾಂಡಿಸ್ ಮತ್ತು ಕುಟುಂಬ, ಸಾವೇರ್ ಬೆಕ್ಕಾ ಲೋಪಿಸ್ ಮತ್ತು ಕುಟುಂಬ, ಫ್ರಾನ್ಸಿಸ್ ಪೆರೇರಾ ಇವರ ಆತ್ಮಶಾಂತಿಗಾಗಿ ಯೂಜಿನ್ ಪೆರೇರಾ ಮತ್ತು ಕುಟುಂಬ, ಕ್ರಿಸ್ತ ರಾಜನಿಗೆ ಕೃತಜ್ಞತೆಯಾಗಿ ಸುಶಾಂತ್ ಪೆರೇರಾ, ಸಂತಾನದವರಿಗೆ ಕೃತಜ್ಞತೆಯಾಗಿ ಸುಶಾಂತ್ ಪೆರೇರಾ, ಕ್ರಿಸ್ತ ರಾಜನಿಗೆ ಕೃತಜ್ಞತೆಯಾಗಿ ಪ್ರಿನಿ ಸಿಯಾನಾ ಲಿಯೋನಾ, ಕಾರ್ಮೆಲಿನ್ ಮತ್ತು ಜಾಕಿ ಡಿಸೋಜಾ ಇವರ ಆತ್ಮಶಾಂತಿಗಾಗಿ ಫ್ರಾನ್ಸಿಸ್ ಡಿಸೋಜಾ, ಕ್ರಿಸ್ತ ರಾಜನಿಗೆ ಕೃತಜ್ಞತೆಯಾಗಿ ಮ್ಯಾಥ್ಯೂ ರೆಜಿನಾ ಪಿಕಾರ್ಡ್, ಶಾಂತಿ ಕಾರ್ಲೋ ಮತ್ತು ಕುಟುಂಬ, ಸಿಲ್ಜಾओ ನರೋನಾ ಮತ್ತು ಕುಟುಂಬ, ಮ್ಯಾನುವೆಲ್ ಪ್ರೆಸಿಲಾ ಫರ್ನಾಂಡಿಸ್, ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ರಾಜನಿಗೆ ಸಮರ್ಪಿತವಾದ ನಮ್ಮ ಧರ್ಮಕೇಂದ್ರದ ವಾರ್ಷಿಕ ಮಹೋತ್ಸವಕ್ಕೆ ನಿಮ್ಮೆಲ್ಲರನ್ನು ಕ್ರಿಸ್ತೇಸಿನ ನಾಮದಲ್ಲಿ ಸಂತೋಷದಿಂದ ಸ್ವಾಗತಿಸುತ್ತೇವೆ. ಕ್ರಿಸ್ತ ರಾಜರು ನಮ್ಮ ಕುಟುಂಬಗಳ ಸ್ವರೂಪ ಎನ್ನುವ ಸುಂದರವಾದ ವಿಷಯವನ್ನು ಧ್ಯಾನಿಸಲು ಮತ್ತು ಕ್ರಿಸ್ತ ರಾಜರು ವಿಶ್ವದ ಒಡೆಯರು, ನಮ್ಮ ಧರ್ಮಕೇಂದ್ರದ ಪಾಲಕರು, ನಮ್ಮೆಲ್ಲರ ಜೀವಿತದ ನಾಯಕರು ಎಂಬ ಸತ್ಯವನ್ನು ಮನದಟ್ಟು ಮಾಡಿಕೊಳ್ಳಲು ದೇವರೇ ನಮಗೆ ಈ ದಿನವನ್ನು ದಯಪಾಲಿಸಿದ್ದಾರೆ. ಆದುದರಿಂದ ನಮ್ಮೆಲ್ಲರನ್ನು ಕಳೆದ ಒಂದು ವರ್ಷದಲ್ಲಿ ಕಾಪಾಡಿ ರಕ್ಷಿಸಿ ಮತ್ತು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಮಹಿಮೆ ಹಾಗೂ ಸ್ತುತಿ ಸಲ್ಲಿಸೋಣ. ತ್ರೈಕ ದೇವರ ಎರಡನೇ ವ್ಯಕ್ತಿ ಪ್ರಭು ಕ್ರಿಸ್ತರು ಮನುಷ್ಯರಾಗಿ ನಮ್ಮ ಮಧ್ಯೆ ಜೀವಿಸುವ ಇಮ್ಯಾನ್ಯುಯಲ್ ದೇವರು ನಮ್ಮೆಲ್ಲರನ್ನು ಸ್ವರ್ಗೀಯ ತಂದೆಯರಿಗೆ ನಡೆಸುವ ಸಂಗಾತಿಯಾಗಿದ್ದಾರೆ. ತನ್ನನ್ನೇ ಸಂಪೂರ್ಣವಾಗಿ ನಮಗಾಗಿ ಸಮರ್ಪಿಸಿದ ಸ್ನೇಹಿತ, ನಮ್ಮ ಕಷ್ಟ ದುಃಖ ದುರ್ಮಾನಗಳಲ್ಲಿ ನಮ್ಮೊಂದಿಗಿರುವ ಪವಿತ್ರ ದೇವರು, ಅವರು ಮಾಡಿದ ಸಕಲ ಉಪಕಾರಗಳನ್ನು ನೆನೆಸಿ ಅವರನ್ನು ಕೃತಜ್ಞತೆಯಿಂದ ನಮಿಸಿ ಕೊಂಡಾಡುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಬನ್ನಿ ಆತ್ಮೀಯರೇ, ನಮ್ಮ ಸಂತೋಷದಲ್ಲಿ ಭಾಗಿಯಾಗಿ ನಮಗಾಗಿ ಪ್ರಾರ್ಥಿಸಲು ಬಂದ ಧರ್ಮಾಧ್ಯಕ್ಷರ ಮತ್ತು ಎಲ್ಲ ಯಾಜಕರ ಜೊತೆ ಸೇರಿ ಕ್ರಿಸ್ತೇಸುವನ್ನು ಕೊಂಡಾಡುವ. ಈಗ ಎಲ್ಲರೂ ಎದ್ದು ನಿಂತು ಪ್ರವೇಶ ಗೀತೆಯೊಂದಿಗೆ ಈ ಮಹೋತ್ಸವದ ದಿವ್ಯ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಭಾಗವಹಿಸೋಣ. Thank you.
ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಮತ್ತು ಬಾಂಧವರೇ, ನಮ್ಮ ಧರ್ಮ ಕೇಂದ್ರದ ಹಬ್ಬವನ್ನ ಅಂದರೆ ಕ್ರಿಸ್ತ ರಾಜ್ಯದ ಹಬ್ಬವನ್ನ ಆಚರಿಸಲು ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ. ಪ್ರಾಯಶಃ ನಾವು ನಮ್ಮ ನೆನಪಿಗೆ ತಂದುಕೊಳ್ಳಬೇಕಾಗಿದೆ, ದಯಾಮಯ ದೇವರು ಅಖಿಲ ಅರಸ ಪ್ರಭು ಯೇಸು ಕ್ರಿಸ್ತರು ಕಳೆದ ವರ್ಷದಲ್ಲಿ ನಮ್ಮೆಲ್ಲರನ್ನ ಯಥೇಚ್ಛವಾಗಿ ಆಶೀರ್ವದಿಸಿದ್ದಾರೆ. ನಮಗೆ ಬೇಕಾದಂತಹ ನೆರವನ್ನ, ಆರೋಗ್ಯವನ್ನ ಅವರು ನಮಗೆ ಕಲ್ಪಿಸಿದ್ದಾರೆ. ಆದುದರಿಂದ ಇದು ವಿಶೇಷವಾಗಿ ನಮ್ಮ ರಾಜರು ಪ್ರಭು ಆದ ಯೇಸು ಕ್ರಿಸ್ತರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸೋಣ. ಅಷ್ಟು ಮಾತ್ರವಲ್ಲ, ಮುಂದಿನ ವರ್ಷದಲ್ಲೂ ಕೂಡ ನಾವು ಯಥೇಚ್ಛ ಫಲಗಳನ್ನ ಪಡೆಯಲಿ ಎಂದು ಪ್ರಾರ್ಥಿಸುತ್ತಾ ಈ ದಿವ್ಯ ಪರಿಪೂಜೆಯನ್ನ ಅರ್ಪಿಸುತ್ತಿರುವಾಗ ನಾವು ಧ್ಯಾನಿಸುವಂತಹ ವಿಷಯ ಪ್ರಭು ಯೇಸು ಕ್ರಿಸ್ತ ರಾಜರು ನಮ್ಮೆಲ್ಲರ ಕುಟುಂಬಗಳ ಗುರುಗಳು. ನಾವೆಷ್ಟೇ ಅಪ್ರಾಮಾಣಿಕರಾಗಿದ್ದರೂ ಕೂಡ, ನಾವು ದೇವರ ದೂರ ಹೋದರೂ ಕೂಡ ಪ್ರಭು ಯೇಸು ಖಂಡಿತವಾಗಿಯೂ ನಮ್ಮ ಗುರುಗಳೇ ಆಗಿರುತ್ತಾರೆ. ಆದ್ದರಿಂದ ನಮ್ಮ ಚಿಂತನೆಯಲ್ಲಿ, ನಮ್ಮ ಯೋಚನೆಯಲ್ಲಿ ನಾವು ದೇವರ ಚಿತ್ತವನ್ನು ನಡೆಸುವುದೇ ಶ್ರೇಷ್ಠವಾದಂತಹದ್ದು. ಆಗ ಮಾತ್ರ ನಾವು ಅವರ ಮಂದೆಯಾಗಿ ಅವರನ್ನ ಕುರುಬನ್ನಾಗಿ ಸ್ವೀಕರಿಸಲು ಸಾಧ್ಯ. ಈ ದಿವ್ಯ ಪೂಜೆಯಲ್ಲಿ ನಾವು ನನ್ನೇ ನಮ್ಮ ಪಾಪಗಳನ್ನ ನೆನಪಿಗೆ ತಂದುಕೊಂಡು ತಂದೆ ದೇವರಿಂದ ಕ್ಷಮೆಯನ್ನ ಬೇಡೋಣ. ಸರ್ವಶಕ್ತ ದೇವರಿಗೂ ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಿರಿ. Praise
ಸರ್ವಶಕ್ತ ನಿತ್ಯ ಜೀವಿಸುವ ದೇವರೇ, ಅಖಿಲ ವಿಶ್ವದ ಅರಸನಾದ ನಿಮ್ಮ ಪ್ರಿಯ ಪುತ್ರರ ಮುಖಾಂತರ ಸಕಲವನ್ನು ಪುನಃ ಸ್ಥಾಪಿಸಲು ಇಚ್ಛಿಸಿದ್ದೀರಿ. ಪಾಪದ ದಾಸ್ಯತ್ವದಿಂದ ವಿಮುಕ್ತವಾದ ಸರ್ವ ಸೃಷ್ಟಿಯು ನಿಮ್ಮ ಸ್ತುತಿಯನ್ನು ನಿರಂತರವಾಗಿ ಘೋಷಿಸುತ್ತಾ ನಿಮ್ಮ ಮಹತ್ವಕ್ಕೆ ಸೇವೆ ಸಲ್ಲಿಸುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಂದಿನ ಮೊದಲನೇ ವಾಚನದಲ್ಲಿ ಪ್ರವಾದಿ ದಾನಿಯೇಲ ಕಂಡ ದೇವರ ಮಹೋನ್ನತ ದರ್ಶನವನ್ನು ವಿವರಿಸಲಾಗಿದೆ. ಈ ದರ್ಶನದಲ್ಲಿ ಮಾನವ ಕುಮಾರನ ರೂಪದಲ್ಲಿ ಸ್ವರ್ಗದಿಂದ ದಿವ್ಯ ವ್ಯಕ್ತಿಯೊಬ್ಬರು ಇಳಿದು ಬಂದು ದೇವರ ಸನ್ನಿಧಿಯಲ್ಲಿ ಸೇರಿಕೊಳ್ಳುತ್ತಾರೆ. ಕ್ರೈಸ್ತ ಸಂಪ್ರದಾಯದಲ್ಲಿ ಈ ದರ್ಶನದಲ್ಲಿ ಕಾಣಿಸಿಕೊಂಡ ಮಹಾನ್ ವ್ಯಕ್ತಿ ಕ್ರಿಸ್ತರಾದರು ಮತ್ತು ಅವರ ರಾಜ್ಯ ಶಾಶ್ವತವಾಗಿ ಬಾಳುವುದು ಎಂಬ ಭರವಸೆಯ ನುಡಿಗಳನ್ನು ಭಕ್ತಿಯಿಂದ ಆಲಿಸೋಣ. ಪ್ರವಾದಿ ದಾನಿಯೇಲನ ಗ್ರಂಥದಿಂದ ವಾಚನ. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ನರಪುತ್ರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ರಾಷ್ಟ್ರ ಕುಲ ಭಾಷೆಗಳವರು ಅವನಿಗೆ ಸೇವೆ ಸಲ್ಲಿಸಲೆಂದು ಅವನಿಗೆ ದೊರೆತನ, ಘನತೆ, ರಾಜ್ಯತ್ವ ಇವುಗಳನ್ನು ಕೊಡಲಾಯಿತು. ಅವನ ಆಳ್ವಿಕೆಗೆ ಅಂತ್ಯವಿಲ್ಲ, ಅದು ಶಾಶ್ವತವಾದುದು. ಅವನ ರಾಜ್ಯ ಎಂದಿಗೂ ಅಳಿಯದು. ಪ್ರಭುವಿನ ವಾಕ್ಯ.
ಭಾಗದಲ್ಲಿ ಯೋಹಾನನು ಪ್ರಭು ಕ್ರಿಸ್ತರ ಮಹಿಮೆಯನ್ನು ವರ್ಣಿಸುತ್ತಾರೆ. ಯೇಸು ಕ್ರಿಸ್ತರನ್ನು ದೇವರು ತನ್ನ ಏಕೈಕ ಮಗನಾಗಿ ಸಾವನ್ನು ಜಯಿಸಿದವನಾಗಿ ಹಾಗೂ ರಾಜರ ರಾಜನಾಗಿ ಪರಿಚಯಿಸುತ್ತಾರೆ. ಯೇಸು ನಮ್ಮನ್ನು ಪ್ರೀತಿಸಿ ತನ್ನ ರಕ್ತದ ಮೂಲಕ ನಮ್ಮ ಪಾಪಗಳಿಗೆ ಮುಕ್ತಿ ಕೊಟ್ಟು ಅವರನ್ನು ವಿಶ್ವಾಸಿಸಿದವರಿಗೆ ತೇಜೋಮಯ ಸನ್ನಿಧಿಗೆ ಕರೆದುಕೊಂಡು ಹೋಗುತ್ತಾರೆ ಎಂಬ ಸತ್ಯದ ನುಡಿಗಳನ್ನು ಈಗ ಆಲಿಸೋಣ. ಪ್ರಕಟಣಾ ಗ್ರಂಥದಿಂದ ವಾಚನ. ನಂಬಲರ್ಹವಾದ ಸಾಕ್ಷಿಯು ಮೃತ್ಯುವಿನಿಂದ ಪುನರುತ್ಥಾನ ಹೊಂದಿದವರಲ್ಲಿ ಪ್ರಪ್ರಥಮರು ಭೂರಾಜರ ಒಡೆಯರೂ ಆದ ಯೇಸು ಕ್ರಿಸ್ತರಿಂದ ನಿಮಗೆ ಕೃಪಾ ಆಶೀರ್ವಾದವು ಶಾಂತಿ ಸಮಾಧಾನವು ಲಭಿಸಲಿ. ನಮ್ಮನ್ನು ಪ್ರೀತಿಸುವವರು ತಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದವರು, ತಮ್ಮ ಪಿತನಾದ ದೇವರ ಸೇವೆಗೆ ನಮ್ಮನ್ನು ದೈವೀ ರಾಜ್ಯದ ಯಾಜಕರನ್ನಾಗಿ ಮಾಡಿದವರು ಆದ ಯೇಸು ಕ್ರಿಸ್ತನಿಗೆ ಮಹಿಮೆ ಮತ್ತು ಅಧಿಪತ್ಯ ಯುಗ ಯುಗಾಂತರಕ್ಕೂ ಸಲ್ಲಲಿ. ಆಮೆನ್. ಇಗೋ ನೋಡು, ಮೇಘಾರೂಢನಾಗಿ ಬರುತ್ತೀಯನು, ಪ್ರತಿಯೊಂದು ಕಣ್ಣು ಕಾಣುವುದು ಆತನನ್ನು, ಆತನನ್ನು ಇರಿದವರು ವೀಕ್ಷಿಸುವರು. ಗೋಳಾಡುವ ರಾತನನ್ನು ಕಂಡು ಲೋಕದ ಜನರೆಲ್ಲರೂ ಹೌದು, ಅದರಂತೆಯೇ ಆಗುವುದು. ಆಮೆನ್. ಆಕಾರವು ಲಾಕಾರವು ನಾನೇ. ವರ್ತಮಾನ ಕಾಲದಲ್ಲಿ ಇರುವಾತನು, ಭೂತಕಾಲದಲ್ಲಿ ಇದ್ದಾತನು, ಭವಿಷ್ಯತ್ ಕಾಲದಲ್ಲಿ ಬರುವಾತನು, ಸರ್ವಶಕ್ತನೂ ನಾನೇ ಎಂದು ಪ್ರಭು ದೇವರು ನುಡಿಯುತ್ತಾರೆ. ಪ್ರಭುವಿನ ವಾಕ್ಯ. ಆ ಕಾಲದಲ್ಲಿ ಪಿಲಾತನು ಅರಮನೆಯೊಳಗೆ ಹೋಗಿ ಯೇಸುವನ್ನು ಕರೆಸಿ, ನೀನು ಯೆಹೂದ್ಯರ ಅರಸನು ಎಂದು ಕೇಳಿದನು. ಅದಕ್ಕೆ ಯೇಸು, ನೀವಾಗಿ ಇದನ್ನು ಕೇಳುತ್ತಿರುವಿರೋ ಅಥವಾ ಬೇರೆ ಯಾರಾದರೂ ನನ್ನನ್ನು ಕುರಿತು ಹೀಗೆ ಹೇಳಿದರು ಎನ್ನಲು ಪಿಲಾತನು, ನಾನೇನು ಯೆಹೂದ್ಯನೇ? ನಿನ್ನ ಸ್ವಂತ ಜನರು ಮತ್ತು ಮುಖ್ಯ ಯಾಜಕರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದೀಯಾ ಎಂದು ಕೇಳಿದರು. ಅದಕ್ಕೆ ಯೇಸು, ನನ್ನ ಸಾಮ್ರಾಜ್ಯ ಈ ಲೋಕದಲ್ಲ. ನನ್ನ ಸಾಮ್ರಾಜ್ಯ ಈ ಲೋಕದಾಗಿದ್ದರೆ ಯೆಹೂದ್ಯರ ಕೈಗೆ ನಾನು ಬೀಳದಂತೆ
ನನ್ನ ಅನುಯಾಯಿಗಳು ಕಾದಾಡುತ್ತಿದ್ದರು. ನಿಜವಾಗಿಯೂ ನನ್ನ ಸಾಮ್ರಾಜ್ಯ ಇಹಲೋಕದಲ್ಲ ಎಂದರು. ಪಿಲಾತನು, ಹಾಗಾದರೆ ನೀನೊಬ್ಬ ಅರಸನು ಎಂದು ಕೇಳಲು ಯೇಸು, ಅರಸ ಎಂಬುದು ನೀವು ಹೇಳುವ ಮಾತು. ಸತ್ಯವನ್ನು ಕುರಿತು ಸಾಕ್ಷಿ ಹೇಳುವುದು ನನ್ನ ಕೆಲಸ. ಅದಕ್ಕಾಗಿಯೇ ನಾನು ಹುಟ್ಟಿದ್ದು, ಅದಕ್ಕಾಗಿಯೇ ನಾನು ಜಗತ್ತಿಗೆ ಬಂದದ್ದು. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಪ್ರಭು ಯೇಸು ಕ್ರಿಸ್ತನಲ್ಲಿ ನನ್ನ ಆತ್ಮೀಯ ಬಾಂಧವರೇ ಮತ್ತು ಪ್ರಿಯ ಮಕ್ಕಳೇ, ತಮಗೆಲ್ಲರಿಗೂ ಕ್ರಿಸ್ತ ರಾಜರ ಹಬ್ಬದ ಶುಭಾಶಯಗಳು. ಹ್ಯಾಪಿ ಫೀಸ್ಟ್ ಡೇ. ಹ್ಯಾಪಿ ಫೀಸ್ಟ್ ಡೇ. ಜರ್ಮನಿಯ ನಗರದ ಒಂದು ಧರ್ಮ ಕೇಂದ್ರ. ಆ ಒಂದು ದೇವಾಲಯದ ಗೋಪುರದ ಮೇಲೆ ಕಲ್ಲಿನಿಂದ ಕೆತ್ತಲಾದ ಒಂದು ಸುಂದರವಾದಂತಹ ಕುರಿಮರಿಯ ಪ್ರತಿಮೆ ಇತ್ತು. ಇದಕ್ಕೊಂದು ಇತಿಹಾಸ ಇದೆ. ಚರ್ಚನ್ನ ನಿರ್ಮಿಸುವಾಗ ಕಲ್ಲು ಕೆತ್ತನೆ ಮಾಡುತ್ತಿದ್ದ ವ್ಯಕ್ತಿ ಅಚಾನಕ್ಕಾಗಿ ಮೇಲಿನಿಂದ ಕೆಳಗೆ ಬಿದ್ದ. ಅವರ ಸಹೋದರಿಗಳು ಇವರು ಸತ್ತು ಹೋದ ಎಂದು ಕೂಗುತ್ತಾ ಅವರು ಕೆಳಗೆ ಬರುತ್ತಾರೆ. ಆದರೆ ಅವರ ಆಶ್ಚರ್ಯ ಮತ್ತು ಸಂತೋಷಕ್ಕೆ ಆತ ಜೀವಂತನಾಗಿದ್ದ. ಸ್ವಲ್ಪ ಆತ ಗಾಯಗೊಂಡಿದ್ದ. ಆತ ಬದುಕಿದ ರೀತಿ ವಿಚಿತ್ರವಾಗಿತ್ತು. ಆತ ಬೆಳೆಯುತ್ತಿರುವಂತಹ ಸಂದರ್ಭದಲ್ಲಿ ಆ ಒಂದು ಗೋಪುರದ ಕೆಳಗಡೆ ಕುರಿಗಳು ಹಾದು ಹೋಗುತ್ತಾ ಇದ್ದವು. ಆತ ಕುರಿ ಮರಿಯ ಮೇಲೆ ಬೀಳುತ್ತಾನೆ ಮತ್ತು ಆತ ರಭಸಕ್ಕೆ ಬಿದ್ದಂತಹ ಕುರಿ ಸತ್ತು ಹೋಗುತ್ತದೆ. ಆ ನೈಜ ಪವಾಡದ ನೆನಪಿಗಾಗಿ ಅವನ ಪ್ರಾಣವನ್ನು ಉಳಿಸಿದ ಕುರಿಮರಿಯನ್ನು ಕಲ್ಲಿನಲ್ಲಿ ಎತ್ತಿ ಗೋಪುರದ ಮೇಲೆ ಇರಿಸಿದರು. ಇದನ್ನು ನೋಡುವ ಸರ್ವರು ಕುರಿಯನ್ನು ಸ್ಮರಿಸಿ ಜೀವವನ್ನು ಕರುಣಿಸಿದ ದೇವರನ್ನ ವಂದಿಸುತ್ತಾರೆ ಮತ್ತು ನಮಿಸುತ್ತಾರೆ. ಒಬ್ಬನಿಗಾಗಿ ಮಾತ್ರವಲ್ಲ, ಮಾನವ ಕುಲವನ್ನ ಉಳಿಸಲು ಶಿಲುಬೆಯನ್ನು ಆಲಂಬಿಸಿದ ದೇವರ ಕುರಿಮರಿಯಾದ ಪ್ರಭು ಯೇಸುವನ್ನು ರಾಜನೆಂದು ಸ್ಮರಿಸುವ ದಿನವಿದು. ಇವು ನೋಡಿ, ಬಲಿ ಅರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ ಸ್ನಾನಿಕ ಯೋಹಾನ ಪ್ರಭು ಯೇಸುವನ್ನು ಜಗತ್ತಿಗೆ ಪರಿಚಯಿಸಿದರು. ದೇವರ ಕುರಿಮರಿ ಬೈಬಲ್ ಗ್ರಂಥದಲ್ಲಿ ಪ್ರಭು ಯೇಸುವಿಗೆ ನೀಡಿರುವಂತಹ ಅತ್ಯಂತ ಅರ್ಥಪೂರ್ಣ ಶೀರ್ಷಿಕೆ. ಕುರಿಮರಿ ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡುತ್ತೇವೆ, 21 ಬಾರಿ ನಾವು ಇದನ್ನು ಕೇಳಿಸಿಕೊಳ್ಳುತ್ತೇವೆ. ಇದು ಕ್ರಿಸ್ತನ ಪ್ರೀತಿ, ತ್ಯಾಗ ಮತ್ತು ವಿಜಯವನ್ನ ಸಂಕೇತಿಸುತ್ತದೆ. ಈ ದೇವರ ಕುರಿಮರಿ ನಮ್ಮ ಕುರುಬರು ಕೂಡ. ಕುರಿಮರಿ ಮತ್ತು ಕುರುಬ ಈ ಪದಗಳು ಪ್ರಭುವಿಗೆ ಮಾತ್ರ ಮೀಸಲಾಗಿವೆ. ಹೌದು ಆತ್ಮೀಯರೇ, ಇನ್ನು ನಾವೆಲ್ಲರೂ ಧ್ಯಾನಿಸುವಂತಹ ವಿಷಯ
ಕ್ರಿಸ್ತ ರಾಜರು ನಮ್ಮೆಲ್ಲ ಕುಟುಂಬಗಳ ಕುರುಬರು. ಇದು ಹೇಗೆ ಸಾಧ್ಯ? ಇದರ ಬಗ್ಗೆ ನಾವು ಸ್ವಲ್ಪವಾಗಿ ಇದು ಧ್ಯಾನಿಸುವರಾಗೋಣ. ಒಂದು ವೇಳೆ ಪ್ರಭು ಯೇಸು ಕ್ರಿಸ್ತರು ನಮ್ಮ ಕುಟುಂಬಗಳ ಕುರುಬರಾಗಬೇಕಾದರೆ ನಾವು ಹೇಗಿರಬೇಕು? ಮೊದಲನೇದಾಗಿ ಕುರುಬನ ಬಲಬದಿಯಲ್ಲಿರಬೇಕು. ಎರಡನೇದಾಗಿ ಕುರುಬನ ಪ್ರೀತಿಸಬೇಕು. ಮೊದಲನೇದು ಕುರುಬನ ಬಲಬದಿಯಲ್ಲಿರಬೇಕು. ಎರಡನೇದಾಗಿ ಕುರುಬನ ಪ್ರೀತಿಸಬೇಕು. ಇವೆರಡು ವಿಷಯಗಳನ್ನ ಸಂಪೂರ್ಣವಾಗಿ ನಾವು ಧ್ಯಾನಿಸೋಣ. ಪ್ರಭುವೆಂಬ ಕುರುಬರಾಗಲು ನಮ್ಮ ಕುಟುಂಬಗಳು ಬಲಬದಿಯಲ್ಲಿರಬೇಕು. ಪ್ರಭು ಯೇಸು ಈ ಲೋಕಕ್ಕೆ ಬಂದದ್ದು ಪಿತನ ಕೆಲಸ ಕಾರ್ಯಗಳನ್ನ ನೆರವೇರಿಸಲು. ಅವರು ಎಲ್ಲವನ್ನ ಸಂಪೂರ್ಣಗೊಳಿಸುತ್ತಾರೆ. ಅಂತಿಮವಾಗಿ ಅವರು ಮರಣವನ್ನ ಅನುಭವಿಸಿದ ನಂತರ ಪುನರುತ್ಥಾನದ ನಂತರ ಅವರು ಪಿತನ ಬಲಪಾರ್ಶ್ವದಲ್ಲಿ ಕುಳಿತುಕೊಳ್ಳುತ್ತಾರೆ ಎಂಬುದನ್ನು ನಾವು ನಮ್ಮ ವಿಶ್ವಾಸ ಪ್ರಮಾಣದಲ್ಲಿ ನಾವು ನೋಡುತ್ತೇವೆ. ಪಿತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡರು ಪ್ರಭು ಯೇಸು ಕ್ರಿಸ್ತರು ಅವರೇ ನಮಗೆ ಆದರ್ಶವಾಗಿದ್ದಾರೆ. ಅದೇ ಬೈಬಲ್ ಶ್ರೀಗ್ರಂಥದಲ್ಲಿ ನಾವು ನೋಡುತ್ತೇವೆ. ಯೇಸುವಿನ ಶಿಷ್ಯರು ರಾತ್ರಿ ಇಡೀ ಮೀನನ್ನ ಹಿಡಿಯಲು ಬಲೆಯನ್ನು ಹಾಕಿದ್ದರು. ಒಳ್ಳೆ ಮೀನುಗಳನ್ನ ಪಡೆಯುವಂತಹ ಒಂದು ತಬಕದಲ್ಲಿದ್ದರು. ಆದರೆ ಅವರಿಗೇನೂ ಸಿಗದೆ ಹತಾಶರಾಗಿರುವಂತಹ ಸಂದರ್ಭದಲ್ಲಿ ಪ್ರಭು ಯೇಸು ಅವರ ಮೇಲೆ ಪ್ರಸನ್ನರಾಗುತ್ತಾರೆ. ಆಗ ಸಂದರ್ಭಕ್ಕೆ ಹೇಳುವಂತಹ ಮಾತುಗಳು ಆದ್ಮೇಲೆ ನಿಮ್ಮ ಬಲೆಗಳನ್ನು ಬಲಗಡೆಗೆ ಹಾಕಿ, ನಿಮ್ಮ ಬಲೆಗಳನ್ನ ಬಲಗಡೆಗೆ ಹಾಕಿ ಎಂದು ಹೇಳಿದಾಗ ಒಲ್ಲದ ಮನಸ್ಸಿನಿಂದ ರಾತ್ರಿಗೆ ಅವರು ಕಷ್ಟಪಟ್ಟಿದ್ದರು. ಆದರೂ ಯೇಸುವಿನ ಮಾತಿಗೆ ಕಿವಿಗೊಟ್ಟು ಅವರು ಬಲೆಗಳಿಗೆ ಬಲೆಯನ್ನು ಹಾಕುತ್ತಾರೆ. ಅಸಂಖ್ಯಾತ ರೀತಿಯಲ್ಲಿ ಅವರು ಮೀನನ್ನ ಅವರು ಪಡೆದುಕೊಳ್ಳುತ್ತಾರೆ. ಪ್ರಭುವಿನ ಮಾತಿಗೆ ಅವರು ಹೋಗುವರು. ಬಲೆಗಳಿಗೆ ಬಲೆಗಳನ್ನು ಬೀಸಿದರು. ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೀನಿನ ರಾಶಿಗಳು ಸಿಕ್ಕಿದವು. ಆತ್ಮೀಯರೇ, ಪ್ರಭುವಿನ ಆಶಯ ನಾವೆಲ್ಲರೂ ಅವರಲ್ಲಿರಬೇಕು. ನಮ್ಮ ಕುಟುಂಬಗಳು ಅವರ ಬಲೆಯಲ್ಲಿರಬೇಕು. ಪ್ರಭುವಿನ ಚಿತ್ತಕ್ಕೆ ನಮ್ಮ ಕುಟುಂಬಗಳು ಮಣಿದರೆ ನಾವು ಪ್ರಭುವಿನಂತಾಗುತ್ತೇವೆ. ಪ್ರಭುವಿನಲ್ಲಿ ನಾವು ಜೀವಿಸಬೇಕೆಂದರೆ ನಮ್ಮ ಕುಟುಂಬಗಳು ಪ್ರಭುವಿನ ಬಲಬದಿಯಲ್ಲಿರಬೇಕು. ಪ್ರಭು ಯೇಸು ಕ್ರಿಸ್ತರು ತಂದೆಯ ಬಲಗಡೆಗೆ ಆಸೀನರಾಗಿದ್ದಾರೆ. ನಾವು ನಮ್ಮ ಕುಟುಂಬಗಳು ದೇವರ ಚಿತ್ತಕ್ಕೆ ತಲೆಬಾಗಿ ಪ್ರಭುವಿನ ಯೋಚನೆಗಳಿಗೆ ಶರಣಾದರೆ ನಮ್ಮ ಕುಟುಂಬಗಳು ಕೂಡ ಪ್ರಭುವಿನ ಬಲಬದಿಯಲ್ಲಿರುತ್ತವೆ. ಪ್ರಭುವಿಗಾಗಿ ದುಡಿಯುತ್ತೇವೆ ಹಾಗೂ ಪ್ರಭುವಿಗಾಗಿ ಮಡಿಯುತ್ತೇವೆ. ಎರಡನೇದಾಗಿ ಪ್ರಭು ನಮ್ಮ ಕುರಿಗಾಗಿಯಾಗಲು ನಮ್ಮ ಕುಟುಂಬಗಳು ಆತನ ಪ್ರೀತಿಸಬೇಕು. ಯೋಹಾನನು ಬರೆದಂತಹ ಶುಭ ಸಂದೇಶ ಅಧ್ಯಾಯ 3:14 ನಾವು ನೋಡುತ್ತೇವೆ. ದೇವರು ಈ ಲೋಕವನ್ನು ಎಷ್ಟೊಂದು ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನ ದಾರಿಯಲ್ಲಿ ಕೊಟ್ಟರು. ಅದೇ ಪ್ರಭು ಯೇಸು ಕ್ರಿಸ್ತರು ಈ ಜಗತ್ತಿದ್ದಾಗ ಎಲ್ಲರನ್ನ ಪ್ರೀತಿಸಿದರು. ತಮ್ಮವರನ್ನು ಕೂಡ ಅವರು ಪ್ರೀತಿಸಿದರು. ಒಳ್ಳೆಯ ಕಾರ್ಯಗಳನ್ನು ಮಾಡಿದರು. ಅನೇಕರನ್ನ ಗುಣಪಡಿಸಿದರು. ಹಲವರ ನೆರವಿಗೆ ಹೋದರು. ಅವರು ಕೂಡ ತಮ್ಮ ಪ್ರೀತಿಯನ್ನ ತಮ್ಮ ಜನರಿಗೆ ಅವರು ಗುಣಪಡಿಸುತ್ತಾರೆ. ಅಷ್ಟು ಮಾತ್ರವಲ್ಲ, ಪ್ರಭು ಯೇಸು ಕ್ರಿಸ್ತರು ಹೇಳುವಂತಹ ಮಾತು, ನಿನ್ನ ದೇವರನ್ನು ಪೂರ್ಣ ಹೃದಯದಿಂದಲೂ ಆತ್ಮದಿಂದಲೂ ಮನಸ್ಸಿನಲ್ಲೂ ಪ್ರೀತಿಸು, ಅಂತೆಯೇ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು. ಪ್ರೀತಿ ಸರ್ವವನ್ನು ಸಂಪೂರ್ಣಗೊಳಿಸುವ ಬಂಧನ. ದೇವರನ್ನು ಪ್ರೀತಿಸಿ ಆತನ ಚಿಂತೆಗೆ ಅನುಗುಣವಾಗಿ ನಡೆದಾಗ ನಮ್ಮ ಕುಟುಂಬಗಳು ಆತನಲ್ಲಿ ನೆಲೆಸಿ ಅವರು ನಮ್ಮ ಕುರುಬರಾಗುತ್ತಾರೆ. ಕುರುಬನ ಪ್ರೀತಿಸುವುದು ನಮ್ಮ ಕುಟುಂಬಗಳ ಪ್ರಥಮ
ಆತ್ಮೀಯ ಬಂಧು ಬಾಂಧವರೇ, ಬೈಬಲ್ ಶ್ರೀಗ್ರಂಥದಲ್ಲಿ 3 ಘಟನೆಗಳನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕಾಗಿದೆ. ಎಸೆಕಿಯೇಲ್ ಬರೆದಂತಹ ಎಸೆಕಿಯೇಲ್ ಪ್ರವಾದಿಯ ಗ್ರಂಥದ ವಾಚನ ಅದೇ 34:11 ವಚನಗಳು. ನಾನೇ ನನ್ನ ಕುರಿಗಳನ್ನ ಹಿಂಬಾಲಿಸಿ ಹುಡುಕುವೆನು. ತದನಂತರ ಕೀರ್ತನೆ 23, ಪ್ರಭು ಕುರಿಗಾಹಿಯಾಗಿರಲು ನನಗೆ ಒಂದು ಕೊರತೆಗಳು ಇಲ್ಲಿಯೂ ನನಗೆ. ಮತ್ತು 3ನೇದಾಗಿ ಯೋಹಾನನ ಬರೆದ ಶುಭ ಸಂದೇಶ ಅದೇ 10, ನಾನೇ ಉತ್ತಮ ಕುರಿಗಾಹಿ. ಈ 3 ಪುಸ್ತಕಗಳಿಂದ ನಾವು ಕುರುಬನ ಲಕ್ಷಣಗಳ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ. ಅವುಗಳನ್ನು ನಾವು ಸ್ವಲ್ಪವಾಗಿ ನಾವು ಧ್ಯಾನಿಸುವರಾಗೋಣ. ಮೊದಲನೇದಾಗಿ, ಉತ್ತಮ ಕುರುಬ ತನ್ನ ಕುರಿಗಳನ್ನ ಬಲ್ಲನು. ಉತ್ತಮ ಕುರುಬ ತನ್ನ ಕುರಿಗಳನ್ನು ಬಲ್ಲನು. ಕುರಿಗಾಹಿ ತನ್ನ ಕುರಿಗಳನ್ನು ಹೆಸರಿದ್ದು ಕರೆಯುತ್ತಾನೆ. ಬೈಬಲ್ ಶ್ರೀ ಗ್ರಂಥದಲ್ಲಿ ಆತ್ಮೀಯರೇ, ವ್ಯಕ್ತಿಯನ್ನು ಹೆಸರಿದ್ದು ಕರೆಯುವುದೆಂದರೆ ಆ ವ್ಯಕ್ತಿಯನ್ನು ತನ್ನವನೆಂದು ಸ್ವೀಕರಿಸುವುದು ಮೊದಲನೇದಾಗಿ. ಮತ್ತು ಎರಡನೇದಾಗಿ, ಆ ವ್ಯಕ್ತಿಯನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನ ತನ್ನದಾಗಿಸುವುದು. ನಾನು ನಿನ್ನ ಚಿತ್ರವನ್ನ ನನ್ನ ಅಂಗೈಗೆ ತೆಗೆದುಕೊಂಡಿದ್ದೇನೆ ಎಂಬ ಮಾತುಗಳು ತೀರಾ ಸನಿಹವಾದ ಮಾತುಗಳು ಎಂದರೆ ಹೆಸರಿಡಿದು ಕರೆಯುವಂತಹದ್ದು. ನಮ್ಮ ಕುರುಬರಾಗಿ ಪ್ರೀತಿಯಿಂದ ಮಮತೆಯಿಂದ ನಮ್ಮ ಕುಟುಂಬಗಳ ಕಾಯುವ ದೇವರ ಕಾರ್ಯ. ನಮ್ಮ ಕುಟುಂಬಗಳ ಬಗ್ಗೆ ಅವರಿಗೆ ಅಪಾರ ಪ್ರೀತಿ ಇದೆ. ಕುರಿಗಳ ಹೆಸರು ಪರಿಚಯ ಕುರುಬನಿಗೆ ಹೇಗೆ ತಿಳಿದಿದೆಯೋ ಅದೇ ರೀತಿ ನಮ್ಮ ಸರ್ವಸ್ವವನ್ನು ಕೂಡ ನಮ್ಮ ಕ್ರಿಸ್ತ ರಾಜರು ಅರಿತಿದ್ದಾರೆ. ನಮ್ಮ ಕುಟುಂಬಗಳ ಕಷ್ಟ ನೋವುಗಳ ಅರಿವು ಆತನಿಗಿದೆ. ಆತನ ರಕ್ಷಣೆಯಲ್ಲಿ ನಾವೆಲ್ಲರೂ ಸುರಕ್ಷಿತರು. ಎರಡನೇದಾಗಿ, ಉತ್ತಮ ಕುರುಬ ಮೇವನ್ನು ಕರುಣಿಸುತ್ತಾನೆ. ಪ್ರಭು ಕುರಿಗಾಹಿಯಾಗಿರಲು ಕುಂದು ಕೊರತೆಗಳನ್ನೇನು ನನಗೆ ಹಸಿರು ಗಾವಲಿಗೆ ನನ್ನನ್ನು ತಂಗಿಸುವನು, ತಿಳಿಗೊಳಗಳವರೆಗೆ ಕರೆದೊಯ್ಯುವನು. ಉತ್ತಮ ಕುರುಬ ಶಾರೀರಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಮ್ಮನ್ನು ಪೋಷಿಸುತ್ತಾರೆ. ತನ್ನ ಹಾದಿಯಲ್ಲಿ ಕುರುಬ ನಡೆಯುವಾಗ ನಮ್ಮ ಶಾರೀರಿಕ ಹಸಿವನ್ನು ಹಾಗೂ ಆಧ್ಯಾತ್ಮಿಕ ಹಸಿವನ್ನು ತಣಿಸುವಂತವರು ನಮ್ಮ ಪ್ರಭುವಾಗಿದ್ದಾರೆ. ನಾವೆಲ್ಲರೂ ಆತ್ಮೀಯರೇ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆತ್ಮಿಕವಾಗಿಯೂ ಸಬಲರಾಗಬೇಕಾದರೆ ಕಾರಣ ಪ್ರಭು ಯೇಸು. ಮೂರನೇದಾಗಿ, ಉತ್ತಮ ಕುರಿಗಾಹಿ ನೋವಿನ ಗಾಯಗಳಿಂದ ನರಳುವ ಕುರಿಗಳನ್ನು ಕಾಪಾಡುತ್ತಾರೆ. ತಪ್ಪಿ ಹೋದವುಗಳನ್ನು ಮರಳಿ ಮಂದೆಗೆ ಸೇರಿಸುತ್ತಾರೆ. ನಮ್ಮ ಕುಟುಂಬಗಳ ಸರ್ವ ಸಂಕಷ್ಟಗಳು, ನೋವುಗಳು, ಸಮಸ್ಯೆಗಳಿಗೂ ಪ್ರಭು ಯೇಸು ಉತ್ತರವಾಗಿದ್ದಾರೆ. ಪ್ರಭು ಯೇಸು ಎಲ್ಲ ಅಡ್ಡಿ ಆತಂಕಗಳಿಂದ ನಮ್ಮ ಕುಟುಂಬಗಳನ್ನು ಸಂರಕ್ಷಿಸುತ್ತಾರೆ. ನಮಗಾಗಿ ಪ್ರಾಣವನ್ನು ಕೊಡಲು ಅವರು ಸಿದ್ಧರಾಗಿದ್ದಾರೆ. ಕಡಿಮೆಯಲ್ಲಿ ನಡೆಯುವಾಗಲೂ ಅಂಜನು. ಕುರಿಗಳು ಆತ್ಮೀಯರೇ ಸಾಕು ಪ್ರಾಣಿಗಳು. ತಮ್ಮ ಶತ್ರುಗಳಿಂದ ವೈರಿಗಳಿಂದ ಸಂರಕ್ಷಿಸಿಕೊಳ್ಳುವ ಶಕ್ತಿ ಅವುಗಳಿಗಿಲ್ಲ. ಹೆದರಿಕೆಯಾದಾಗ ಎಲ್ಲೂ ಓಡದೆ ಒಂದೆಡೆ ನಿಲ್ಲುವಂತಹ ಪ್ರಾಣಿಗಳಿವು. ಈ ಸ್ವಸಹಾಯಕ ಪ್ರಾಣಿಗಳನ್ನು ಕಾಯುವ ಸಂಪೂರ್ಣ ಜವಾಬ್ದಾರಿ ಕುರುಬನದ್ದಾಗಿದೆ. ಕುರಿಗಳು ಚದುರಿ ಹೋದಾಗ ಒಂದೆಡೆ ತರುವಂತಹ, ಪ್ರಾಣ ಪ್ರೀತಿಯಿಂದ ನಲುಗುತ್ತಿರುವಾಗ ಆಶ್ಚರ್ಯಾಗುವಂತಹ, ಗಾಯಗಳಾದಾಗ ಅವುಗಳ ಜೊತೆಗೆ ನಿಲ್ಲುವಂತಹ, ಗಾಯವಾದಾಗ ಹೊತ್ತುಕೊಂಡು ಸಾಗುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ಕುರುಬನದು. ಪ್ರಭು ಯೇಸು ನಮ್ಮ ಕುರುಬ. ನಮ್ಮ ಕುಟುಂಬಗಳನ್ನು ಅವರು ಕಾಯುತ್ತಾರೆ. ಚೆಲುವಿದಾಗ ಅವರು ಬದಲಾಯಿಸುತ್ತಾರೆ. ನಾಲ್ಕನೇದಾಗಿ, ಆತ್ಮೀಯರೇ, ಉತ್ತಮ ಕುರಿಗಾಗಿ ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ. ಶುಭ ಶಾಂತಿಯಿಂದ ನಾವು ಬಾಳುವೆ ಜೀವಮಾನವೆಲ್ಲ, ದೇವ ಮಂದಿರದಲ್ಲಿ ನಾವು ವಾಸಿಸುವೆ ಚಿರಕಾಲವೆಲ್ಲ. ಉತ್ತಮ ಕುರಿಗಾಗಿ ನಮ್ಮ ಕುಟುಂಬಗಳ ಆಶೀರ್ವದಿಸಿ ವರನಿಗೆ ಆಶೀರ್ವಾದವಾಗಲು ನಮ್ಮನ್ನು ಮುನ್ನಡೆಸುತ್ತಾರೆ.
ಶತ್ರುಗಳ ಮುಂದೆ ಸನ್ಮಾನವನ್ನು ನಮ್ಮ ಕುಟುಂಬಗಳಿಗೆ ಅವರು ಕರುಣಿಸುತ್ತಾರೆ. ತೈಲದಿಂದ ನಮ್ಮ ಕುಟುಂಬಗಳ ಅಭಿಷೇಕಿಸಿ ಆಶೀರ್ವಾದದ ಸುರಿಮಳೆಯನ್ನೇ ನಮ್ಮ ಕುಟುಂಬಗಳ ಮೇಲೆ ಹರಿಸಿ ಪರರಿಗೆ ಆಶೀರ್ವಾದವಾಗಲು ನಮ್ಮನ್ನು ನಡೆಸುತ್ತಾರೆ. ಆತ್ಮೀಯರೇ, ಉತ್ತಮ ಕುರಿಗಾಗಿ ತನ್ನ ಕುರಿಗಳನ್ನು ಬರಲು, ಉತ್ತಮ ಕುರಿಗಾಗಿ ಮೇವನ್ನು ಕರುಣಿಸುತ್ತಾನೆ. ಉತ್ತಮ ಕುರಿಗಾಗಿ ನೋವಿನ ಗಾಯಗಳಿಂದ ನರಳುವ ಕುರಿಗಳನ್ನು ಕಾಪಾಡುತ್ತಾರೆ. ತಪ್ಪಿ ಹೋದವುಗಳನ್ನು ಮರಳಿ ಮಂದೆಗೆ ಸೇರಿಸುತ್ತಾರೆ. ಉತ್ತಮ ಕುರುಬ ನಮ್ಮ ಕುಟುಂಬಗಳ ಆಶೀರ್ವಾದವಾಗಿದ್ದಾರೆ ಎಂಬ ಸತ್ಯವನ್ನ ಅರಿತು ನಾವು ಮಾಡುವವರಾಗೋಣ. ಆಮೇಲೆ ಮಾಡೋಣ. ಸ್ವರ್ಗವನ್ನು ಭೂಮಿಯನ್ನು ನಮ್ಮ ದೇವರು ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವಂತಹ ದೇವರು ನಮ್ಮನ್ನು ಅಪಾರವಾಗಿ ಪ್ರೀತಿಸುತ್ತಾರೆ. ನಮ್ಮ ಮನದಾಳದ ಕೋರಿಕೆಗಳನ್ನು ತಂದೆಯಾದ ದೇವರಿಗೆ ಈಗ ಭಯಭಕ್ತಿಯಿಂದ ಸಮರ್ಪಿಸೋಣ. ನಮ್ಮ ಜಗದ್ಗುರು ಧರ್ಮಾಧ್ಯಕ್ಷರುಗಳು, ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ಮತ್ತು ಸಕಲ ವಿಶ್ವಾಸಿಗಳು ಅಖಿಲ ವಿಶ್ವದ ರಾಜರಾದ ಕ್ರಿಸ್ತರಾಜರು ತೋರಿಸಿಕೊಟ್ಟ ಆದರ್ಶದಲ್ಲಿ ಮುನ್ನಡೆದು ಜಗತ್ತಿಗೆ ಸಾಕ್ಷಿಗಳಾಗಿ ಬಾಳಲು ಬೇಕಾದ ಅವಶ್ಯಕತೆಯನ್ನು ದಯಾಮಯ ದೇವರು ಕರುಣಿಸಲೆಂದು ನಮ್ಮ ರಾಷ್ಟ್ರದ ನಾಯಕರು ತಾವು ಮಾಡಿದ ಸೇವೆಗೆ ಪ್ರತಿಫಲವನ್ನು ಅಪೇಕ್ಷಿಸದೆ ಪ್ರಾಮಾಣಿಕರಾಗಿ ಜನಪರ ಕಾಳಜಿಯಿಂದ
ಧರ್ಮಕೇಂದ್ರದ ಪಾಲಕರು ಮತ್ತು ನಮ್ಮ ಪ್ರತಿಯೊಬ್ಬರ ಕುಟುಂಬಗಳ ಕುರುಬರು ಆದ ಕ್ರಿಸ್ತರಾಜರ ಪ್ರೀತಿಯ ಸ್ಪರ್ಶದಿಂದ ನಮ್ಮ ಧರ್ಮಕೇಂದ್ರದ ಎಲ್ಲ ಕುಟುಂಬಗಳು ಭಿನ್ನ ಭೇದವನ್ನು ಮರೆತು ಸಮುದಾಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಒಗ್ಗಟ್ಟಿನ ಒಮ್ಮನಸ್ಸಿನ ಧರ್ಮಕೇಂದ್ರವನ್ನು ರೂಪಿಸಲೆಂದು ಯುವಜನರಿಗಾಗಿ ಸಮರ್ಪಿಸಿದ ಈ ವರ್ಷದಲ್ಲಿ ಎಲ್ಲ ಯುವಜನರು, ವಿಶೇಷವಾಗಿ ನಮ್ಮ ಧರ್ಮಕೇಂದ್ರದ ಯುವಜನರು ಸಂಸ್ಕಾರಯುತ ಬದುಕು ತಮ್ಮದಾಗಿಸಿ ದೇವರ ಸಾಮ್ರಾಜ್ಯದ ನೈಜ ಪ್ರಜೆಗಳಾಗಲು ಬೇಕಾದ ಅತೀತ ಬಲಿದಾನಗಳಿಂದ ಅವರನ್ನು ತುಂಬಿಸಿ ಆಯುರಾರೋಗ್ಯ, ಶಾಂತಿ, ನೆಮ್ಮದಿಯಿಂದ ಅವರ ಬಾಳನ್ನು ಬೆಳಗಿಸಲೆಂದು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪಿಯಾದ ದೇವರೇ, ನೀವು ನಮ್ಮ ಮೇಲಿದ್ದಂತಹ ಪ್ರೀತಿಗೋಸ್ಕರ ನಿಮ್ಮ ಏಕಮಾತ್ರ ಪುತ್ರರನ್ನು ನಮಗೆ ದಯಪಾಲಿಸಿದ್ದೀರಿ. ನಾವು ನಿಮಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೀವಿ. ಆ ನಿಮ್ಮ ಪುತ್ರರ ಕ್ರಿಸ್ತರಾಜನ ಹಬ್ಬವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ನಾವು ನಮ್ಮ ಶ್ರೇಷ್ಠ ಗುರುವ ಆತನ ಬಲಬದಿಗೆ ಕುಳಿತುಕೊಳ್ಳುವಂತೆ ಇರಲು ನಮಗೆ ಅವಕಾಶವನ್ನು ಕಲ್ಪಿಸಿಕೊಡಿ. ನಿಮ್ಮ ಚಿತ್ತದಂತೆ ನಡೆಯಲು ನಮಗೆಲ್ಲರಿಗೂ ಬೇಕಾದಂತಹ ಶಕ್ತಿಯನ್ನು ಕರುಣಿಸಿರಿ. ನಮ್ಮ ಕ್ರಿಸ್ತರ ಮುಖಾಂತರ ನಾವು ಪ್ರಾರ್ಥಿಸುತ್ತೇವೆ. Mama.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮಲ್ಲಿಯೂ ಸರ್ವಶ್ರುತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ನಿಮ್ಮ ಪುತ್ರರ ಬಗೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಅವರೇ ಎಲ್ಲ ಜನಾಂಗಗಳ ಮೇಲೆ ಐಕ್ಯತೆಯ ಹಾಗೂ ಶಾಂತಿಯ ಕೊಡುಗೆಗಳನ್ನು ಅನುಗ್ರಹಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹೀಗೆ ಮಾನವರ ರಕ್ಷಣೆಯ ರಹಸ್ಯಗಳನ್ನು ನೆರವೇರಿಸಿದರು. ತಮ್ಮ ಆಧಿಪತ್ಯಕ್ಕೆ ಸೃಷ್ಟಿ ಸಮತ್ವವನ್ನು ಅಧೀನಗೊಳಿಸಿ ನಿಮ್ಮ ಎಲ್ಲೇ ಇಲ್ಲದ ಮಹತ್ವಕ್ಕೆ ವಿಶ್ವವ್ಯಾಪಿ ನೀತಿಯ ರಾಜ್ಯವನ್ನು ಸ್ಥಾಪಿಸಿದರು. ಈ ರಾಜ್ಯವು ಜೀವದ ಹಾಗೂ ಸತ್ಯದ ರಾಜ್ಯ, ಪಾವನತೆಯ ಹಾಗೂ ಕೃಪಾವರದ ರಾಜ್ಯ, ನ್ಯಾಯ ನೀತಿ ಮತ್ತು ಶಾಂತಿಯ ರಾಜ್ಯ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳಗಳೊಂದಿಗೂ ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಸರ್ವ ಪರಿಶುದ್ಧತೆಯ ಭೂಮಿಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮವನ್ನು ಯುದ್ಧನೆಂದೇ ಸುರಿಸಿ
ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರನ್ನು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿರುವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮನು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿ. ನಮ್ಮ ಮೇಲೂ ದಯೆ ತೋರಿ ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರೊಂದಿಗೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರಾಯ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಆಡುವುದೇನೆಂದರೆ
ಇವು ದೇವರ ಕುರಿಮರಿ. ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು.
ತಂದೆಯಾದ ದೇವರೇ, ಅಮರ ಜೀವವನ್ನು ನೀಡುವ ಆಹಾರವನ್ನು ಸ್ವೀಕರಿಸಿದ್ದೀವಿ. ಅಖಿಲ ವಿಶ್ವದ ಅರಸರಾದ ಕ್ರಿಸ್ತರ ಆಜ್ಞೆಗಳಿಗೆ ವಿಧೇಯರಾಗಿ ಹೆಮ್ಮೆ ಪಡುತ್ತಿರುವ ನಾವು ಅವರ ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ನಿತ್ಯವೂ ಜೀವಿಸುವಂತೆ ಕರುಣಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈಗ ಧರ್ಮದಕ್ಷರು ಕುಡಿದು ಮೇಣಗಳನ್ನು ಆಶೀರ್ವದಿಸಲೇನು. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು ನಿಮ್ಮನ್ನು ಪೋಷಿಸುವುದು. ಸರ್ವಶಕ್ತ ತಂದೆಯೇ, ಜಗತ್ತನ್ನು ನಿಮ್ಮ ಕುಮಾರರ ಜ್ಯೋತಿಯಿಂದ ಬೆಳಗಿಸಿದ ದೇವರೇ, ಈ ಮೇಣದ ಬತ್ತಿಗಳನ್ನು ಆಶೀರ್ವದಿಸಿರಿ. ನಿಮ್ಮ ಕೃಪೆಯನ್ನು ಸ್ಮರಿಸಿಕೊಂಡು ನಿಮ್ಮ ನಾಮದ ಮಹಿಮೆಯನ್ನು ಸಾರಲು ನಾವು ಈ ಬತ್ತಿಗಳನ್ನು ಬಳಸುವಂತೆ ಮಾಡಿರಿ. ಈ ಬತ್ತಿಗಳು ನಿಮ್ಮ ಉಜ್ವಲ ಪ್ರಸನ್ನತೆಯ ಸಂಕೇತವಾಗಿದ್ದು ಇಸ್ರೇಲರನ್ನು ಕೆಂಪು ಸಮುದ್ರ ದಾಟಿಸಿದ ಬೆಳಕಿನಂತೆ ನಮ್ಮ ಜೀವನ ಯಾತ್ರೆಯ ಮಾರ್ಗವನ್ನು ಬೆಳಗಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮಾಡಿ ಕುಳಿತುಕೊಳ್ಳಿ. ಈಗ ನಮ್ಮ ಧರ್ಮಕೇಂದ್ರದ ಪಾಲನಾ ಸಮಿತಿಯ ಕಾರ್ಯದರ್ಶಿ ಪೀಟರ್ ಡಿಸೂಸ ಅವರು ವಂದನಾರ್ಪಣೆಯನ್ನು ಮಾಡಿ. ಪ್ರಿಯರೇ, ತಮಗೆಲ್ಲರಿಗೂ ಕ್ರಿಸ್ತನ ಹಬ್ಬದ ಶುಭಾಶಯಗಳು. ಆತ್ಮೀಯರೇ, ನಮ್ಮ ಸಂತೋಷದಲ್ಲಿ ಭಾಗಿಯಾಗಿ ನಮಗಾಗಿ ಪ್ರಾರ್ಥಿಸಿದ ಕಾರವಾರ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಡುಮಿಂಗ್ ರಾಜರವರಿಗೆ ನಮ್ಮ ಧರ್ಮಕೇಂದ್ರದ ಎಲ್ಲ ಸದಸ್ಯರ ಪರವಾಗಿ ಸನ್ಮಾನಿಸಿ ಗೌರವಿಸುವುದು ಈ ಸಂದರ್ಭದಲ್ಲಿ ನಮಗೆ ಹೆಮ್ಮೆ ಮತ್ತು ಸಂತೋಷದ ಕ್ಷಣವಾಗಿರುತ್ತದೆ. ಈ ಕಾರ್ಯವನ್ನು ನಮ್ಮ ಧರ್ಮಕೇಂದ್ರ ಗುರುಗಳು ಸಿಸ್ಟರ್ ಶ್ವೇತಾ ಮತ್ತು ಆರ್ಥಿಕ ಸಂಖ್ಯೆ ಕಾರ್ಯದರ್ಶಿಯವರು ನಡೆಸಿಕೊಳ್ಳಬೇಕಾಗಿ ವಿನಂತಿ. ಪರಮ ಪೂಜ್ಯ ಧರ್ಮಾಧ್ಯಕ್ಷರಿಗೆ ಧನ್ಯವಾದಗಳು. ನಮ್ಮ ಧರ್ಮಕೇಂದ್ರದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿ ನಮಗಾಗಿ ಪ್ರಾರ್ಥಿಸಿ ಈಗ ಗುಡ್ ಶೆಫರ್ಡ್ ದೇವಾಲಯ ಶಿವಮೊಗ್ಗದ ಗುರುಗಳಾದ ಒಂದನೆಯ ಸ್ಟೀಫನ್ ಅರುಣ್ಕರ್ ಅವರು ಮತ್ತು ಒಂದನೆಯ ಫಾದರ್ ಲ್ಯಾನ್ಸಿ ಅಮರೋದ್ಭವಿ ಧರ್ಮಕೇಂದ್ರದ ನ್ಯೂಟನ್ ಗುರುಗಳು ತಮ್ಮ ಗುರುದೀಕ್ಷೆ 25 ವರ್ಷದ ಸಂಭ್ರಮವನ್ನು ಆಚರಿಸಿರುವ ಇವರಿಗೆ ನಮ್ಮ ಧರ್ಮಕೇಂದ್ರದ ಎಲ್ಲ ಸದಸ್ಯರ ಪರವಾಗಿ ಸನ್ಮಾನಿಸಲು ಗೌರವಿಸುತ್ತೇವೆ. ಗುರುವರಿಯರು ದಯಮಾಡಿ ಮುಂದೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ನಮ್ಮ ಗೌರವವನ್ನು ಸ್ವೀಕರಿಸಿದ ಗುರುವರಿಗೆ ಧನ್ಯವಾದಗಳು. ಆದ್ಮೇಲೆ ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಧರ್ಮಾಧ್ಯಕ್ಷರವರಿಗೆ ಮತ್ತು ಎಲ್ಲ ಧರ್ಮಗಳಿಗೆ ವಂದಿಸುತ್ತಾ ನಮ್ಮ ಧರ್ಮಕೇಂದ್ರದ ವಾರ್ಷಿಕ ಮಹೋತ್ಸವವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಸೇವೆ ಸಲ್ಲಿಸಿದವರನ್ನು ವಂದನೆ ಸಲ್ಲಿಸಲು ಇಷ್ಟಪಡುತ್ತೇನೆ. ಕ್ರಿಸ್ತರಾಜರ ವಾರ್ಷಿಕ ಮಹೋತ್ಸವ ಹಬ್ಬಕ್ಕಾಗಿ ಹಲವು ದಿನಗಳ ಶ್ರಮವಹಿಸಿದ ಹಾಗೂ ನಮಗಾಗಿ ಪ್ರಾರ್ಥಿಸಿದ ನಮ್ಮ ನೆಚ್ಚಿನ ಗುರುಗಳಾದ ಸರ್ವೋನ್ನತ ಪ್ರೊಫೆಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಗುರುಗಳೊಂದಿಗೆ ಕೈ ಜೋಡಿಸಿ ಸೇವೆ ನೀಡುತ್ತಿರುವ ಡೀಕರ್ ಜೋಟಿಮರ್ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಬ್ಬದ ಆರಾಧನೆ ವಿಧಿಯನ್ನು ತುಂಬಾ ಚೆನ್ನಾಗಿ ನಡೆಸಿಕೊಟ್ಟ ಎಲ್ಲ ಸಮುದಾಯದ ಸದಸ್ಯರಿಗೆ ವಂದನೆಗಳು. ದೇವಾಲಯದ ಒಳಾಲಂಕಾರ ಮಾಡಿದ ಸಿಸ್ಟರ್ಸ್ ಮತ್ತು ICM ಸದಸ್ಯರಿಗೆ ವಂದನೆಗಳು. ದೇವಾಲಯದ ಹೊರಾಲಂಕಾರ ಮಾಡಿ ಬಂಟಿಂಗ್ಸ್ ಕಟ್ಟಿದ ಪಾಲನಾ ಪರಿಷತ್ ಸದಸ್ಯರಿಗೂ ಹಾಗೂ ನೆರವು ನೀಡಿದ ಅರ್ಮೇಲ್ ಬೌಕ್ಸ್, ಡೀಕರ್ ಜೋಗಿ ಮತ್ತು ಭಾಸ್ಕರ್ ಹೈಸ್ ಅವರಿಗೆ ವಂದನೆಗಳು. ಚರ್ಚಿಗೆ ಸುಂದರವಾಗಿ ಲೈಟಿಂಗ್ ಅಳವಡಿಸಿದ AP ಲೈಟಿಂಗ್ ಸಾಗರ್ ಅವರಿಗೆ ರವರ್ ತಂಡಕ್ಕೆ ವಂದನೆಗಳು. ಶಾಮಿಯಾನ ಒದಗಿಸಿದ ಪ್ರಶಾಂತ್ ಪೇರರ್ ಅವರಿಗೆ ವಂದನೆಗಳು. ಗರಿವರ್ಧಕ ಒದಗಿಸಿದ ಸುಶಾಂತ್ ಪೇರರ್ ಅವರಿಗೆ ವಂದನೆಗಳು. ಯಾವಾಗಲೂ ಸಹಾಯಹಸ್ತವಿರುವ ನಮ್ಮ ವಾರ್ಡಿನ ಕೌನ್ಸಿಲರ್ ಆದ ಹರೀಶ್ ರವರಿಗೂ ಮತ್ತು ನಮ್ಮ ದೇವಾಲಯದ ಆವರಣವನ್ನು ಶುಚಿ ಮಾಡಿದ ಪೌರ ಕಾರ್ಮಿಕರಿಗೂ ವಂದನೆಗಳು. ನಮ್ಮೊಂದಿಗೆ ಸಹಕರಿಸಿದ ಪೊಲೀಸ್ ಇಲಾಖೆಯು, KPCN ಮತ್ತು ಮೆಸ್ಕಾಂ ಅಧಿಕಾರಿಗಳಿಗೂ ವಂದನೆಗಳು. ಹೆಚ್ಚುವರಿ ವಿದ್ಯುತ್ ಸಂಪರ್ಕಕ್ಕಾಗಿ ಪರವಾನಗಿ ಪಡೆಯಲು ನೆರವು ನೀಡಿದ ಮೈಕಲ್ ಗೋನ್ಸಾಲೆಸ್ ಅವರಿಗೆ ವಂದನೆಗಳು. ಮೆರವಣಿಗೆಗಾಗಿ ಸುಂದರವಾದ ತೇರನ್ನು ನಿರ್ಮಿಸಲು ನೆರವು ನೀಡಿದ ವಿಜಯ್ ಪಿಟೋ, ವಿಕ್ಟರ್ ರೋಡ್ರಿಗಸ್, ಸಬಾಸ್ಟಿಯನ್ ಫರ್ನಾಂಡಿಸ್, ಜೇವಿಯರ್ ಗೋನ್ಸಾಲೆಸ್, ನಿತಿನ್ ನವರನ, ಅಲೆಕ್ಸ್ ನವರನ ಹಾಗೂ ಪ್ರಶಾಂತ್ ಫರ್ನಾಂಡಿಸ್ ಮತ್ತು ಲೋಕಿ ಕಾಗಲ್ ಹಾಗೂ ತೇರಿನ ವ್ಯವಸ್ಥೆಗಾಗಿ ತಮ್ಮ ವಾಹನ ಒದಗಿಸಿದ ಮೈಕಲ್ ಸಿಲ್ವೇರ ಕಾಗಲ್ ಅವರಿಗೆ ವಂದನೆಗಳು. ದೇವಾಲಯದ ಆವರಣದ ಸ್ವಚ್ಛತೆಯ ಕಾರ್ಯವನ್ನು ಸಕಾಲದಲ್ಲಿ ನಿರ್ವಹಿಸಿದ ಎಲ್ಲ ಸಮುದಾಯದ ಸದಸ್ಯರಿಗೂ ಹಾಗೂ ಪಾಲನಾ ಪರಿಷತ್ ಮತ್ತು ಆರ್ಥಿಕ ಸಮಿತಿಯ ಸದಸ್ಯರಿಗೆ ವಂದನೆಗಳು. ಜೈ ಶ್ರೀ ಕೃಷ್ಣ. ಪೂಜ್ಯ ಧರ್ಮಾಧ್ಯಕ್ಷರೇ, ವಂದನೀಯ ಗುರುಗಳೇ, ಧರ್ಮ ಭಗಿನಿಯರೇ, ಧರ್ಮ ಕೇಂದ್ರದ ಸಹೋದರ ಸಹೋದರಿಯರೇ ಮತ್ತು ಬೇರೆ ಧರ್ಮ ಕೇಂದ್ರದಿಂದ ಬಂದಂತ ಎಲ್ಲ ಮಿತ್ರರೇ, ತಮಗೆಲ್ಲರಿಗೂ ಈ ವಾರ್ಷಿಕ ಮಹೋತ್ಸವದ ಪುಣ್ಯ ಸಮಯದಲ್ಲಿ ನಮ್ಮ ಪಾಲಕರಾದ ಕ್ರಿಸ್ತರಾಜರ ನಾಮದಲ್ಲಿ ತಮಗೆಲ್ಲರಿಗೂ ವಂದಿಸುತ್ತೇನೆ ಹಾಗೂ ಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. ಹ್ಯಾಪಿ ಫೀಸ್ಟ್ ಯು ಆಲ್. ಈಗ ನೀವು ನೋಡ್ಬೋದು, ಕಾರ್ಯದರ್ಶಿಯವರು 2 ಪೇಜ್ ಆಯಿತು, ಫಾದರ್ದು 3 ಪೇಜ್ ಇದೆ. ಊಟ ಇಲ್ಲೇ ಅವರಿರ್ತಾರೆ ಇಲ್ಲ, ಫಾಂಟ್ ಹೆಚ್ಚಾಗಿದೆ 18, ಅದಕ್ಕೆ ಪೇಪರ್ ದೊಡ್ಡದಾಗಿದೆ. ವಂದನಾರ್ಪಣೆ ತುಂಬಾ ಕಡಿಮೆ ಇದೆ. ಇವತ್ತು ಹಬ್ಬದ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿ ಮನಮುಟ್ಟುವ ಪ್ರಬೋಧನೆ ನೀಡಿ ನಮಗಾಗಿ ಪ್ರಾರ್ಥಿಸಿದ ಕಾರವಾರ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಆದ ಪರಮ ಪೂಜ್ಯ ಬಿಷಪ್ ಡಯಾಸ್ ಅವರಿಗೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಪೂರ್ವಕ ಧನ್ಯವಾದಗಳು. ಅವರು ನಮ್ಮವರು. ಅವರು ಧರ್ಮಾಧ್ಯಕ್ಷರಾದ ನಂತರ ಎಲ್ಲಿ ನೋಡಿದರೂ ಅವರ ಹೆಸರು, ಎಲ್ಲಿ ನೋಡಿದರೂ ಅವರ ಅವರ ಗಾಳಿ. ನಿನ್ನೆ ನಮ್ಮ ಕಾರವಾರ ಧರ್ಮ ಪ್ರಾಂತ್ಯದಲ್ಲಿ ಯಾಜಕರ ದೀಕ್ಷೆ ಮುಗಿಸಿ ಆ ಸಂಜೆನೆ ಬಂದು ಇವತ್ತು ಇಲ್ಲಿ ಮತ್ತು ಈ ಸಂಜೆ ಮತ್ತು ಎಲ್ಲೂ ಗೊತ್ತಿಲ್ಲ ನಮಗೆ, ಅಷ್ಟು ಬ್ಯುಸಿ ಇದ್ದರೂ ನಮಗಾಗಿ ತಮ್ಮ ಸಮಯವನ್ನು ಈ ದಿನವನ್ನು ಅರ್ಪಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾವು ನಮ್ಮ ಪೂಜ್ಯ ಧರ್ಮಾಧ್ಯಕ್ಷರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಧರ್ಮ ಕೇಂದ್ರದ ಹಬ್ಬದಲ್ಲಿ ಭಾಗವಹಿಸಿ
ಸಾಗಿಸಿ ನಮ್ಮ ಸಂತೋಷದಲ್ಲಿ ಭಾಗಿಯಾದ ಧರ್ಮಕ್ಷೇತ್ರದ ಮತ್ತು ನಮ್ಮ ವಿಯಾನಿ ವಲಯದ ಎಲ್ಲ ಗುರುಗಳಿಗೂ ಮತ್ತು ವಿಶೇಷವಾಗಿ ನಮ್ಮ ವಿಯಾನಿ ವಲಯದ ಶ್ರೇಷ್ಠ ಗುರುಗಳು, ಮುಖ್ಯ ಗುರುಗಳು, ಡೀನ್ ರೋಮನ್ ಬಿಟ್ಟವರು ಇದ್ದಾರೆ, ಅವರಿಗೆಲ್ಲರಿಗೂ ನನ್ನ ವಿಶೇಷವಾಗಿ ವಂದನೆಗಳು. ಕಾರಣ ಧರ್ಮಕ್ಷೇತ್ರದಿಂದ ಮಾತ್ರ ಅಲ್ಲ, ಶಿವಮೊಗ್ಗ ಧರ್ಮಕ್ಷೇತ್ರ ಧರ್ಮ ಕೇಂದ್ರದಿಂದ ವಲಯದಿಂದ ವಿಷಯ ವಲಯದಿಂದ ಬಂದಂತ ಎಲ್ಲ ಯಾಜಕರಿಗೂ ಮತ್ತು ವಿಶೇಷವಾಗಿ ನಮ್ಮ ಈ ಧರ್ಮಕೇಂದ್ರದ ಯಾಜಕರು ಇದ್ದಾರೆ, ಫಾದರ್ ಸಿರಿಲ್ ಅವರಿದ್ದಾರೆ, ಫಾದರ್ ಸೈಮನ್ ಪಿಕ್ಟೋ ಅವರಿದ್ದಾರೆ ಮತ್ತು ಫಾದರ್ ಸ್ಟೀಫನ್ ರೊಡ್ರಿಗೋಸ್ ಅವರು ಮೊದಲನೇ ಪೂಜೆ ಅವರು ಇದ್ದಾರೆ. ಅವರಿಗೂ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಫಾದರ್ಸ್. ಹಬ್ಬಕ್ಕೆ ಸಿದ್ಧತೆಯಾಗಿ ಧ್ವಜಾರೋಹಣ ಮಾಡಿ ಪೂಜಾರ್ಪಣೆ ಮಾಡಿ ವಿಶೇಷ ಪ್ರಬೋಧನೆ ನೀಡಿದ ಫಾದರ್ ವಿನೀತ್ ಅಲ್ಮೇಡರ್ ಅವರಿಗೆ 3 ದಿನಗಳಲ್ಲಿ ಪೂಜೆ ಮತ್ತು ಉತ್ತಮ ಪ್ರಬೋಧನೆಗಳನ್ನು ನೀಡಿ ನಮ್ಮನ್ನು ಹಬ್ಬಕ್ಕೆ ಸಿದ್ಧಗೊಳಿಸಿದ ಫಾದರ್ ವಿನೋದ್ ಬಾಲಕುಮಾರ್ ಸಾಗರ್, ಫಾದರ್ ಸ್ಟೀಫನ್ ಅಬೂಕರ್ ಹಾಗೂ ನಿನ್ನೆಯ ದಿನ ಪರಿಪೂಜೆ ಅರ್ಪಿಸಿ ಬಾಜಾಶಿಲುವೆ ಬಳಿ ಪ್ರಬೋಧನೆ ನೀಡಿ ಆರಾಧನೆ ನಡೆಸಿದ ನಮ್ಮ ವಿಯಾನಿ ವಲಯದ ಮುಖ್ಯ ಗುರುಗಳಾದ ಫಾದರ್ ರೋಮನ್ ಪಿಂಟೂರ್ ಅವರಿಗೆ ಧರ್ಮಕೇಂದ್ರದ ಸರ್ವರ ಪರವಾಗಿ ವಂದನೆಗಳು. ಥ್ಯಾಂಕ್ ಯು ಫಾದರ್ಸ್. ಪಾಪ ನಿವೇದನೆ ಸಂಸ್ಕಾರಕ್ಕೆ ಸಹಾಯ ಮಾಡಿದ ಫಾದರ್ ಚೇರಿ ಕಾಸ್ಟಿಲೋ ಕಾರ್ಗದವರು, ಫಾದರ್ ಸ್ಟೀಫನ್ ಅಲ್ಬುಕರ್ ಶಿವಮೊಗ್ಗದವರು ಗೋಪಾಳ, ಫಾದರ್ ಸಿರಿಲ್ ಫರ್ನಾಂಡಿಸ್ ಸಿದ್ದಾಪುರ ಅವರು, ಫಾದರ್ ಡೆನಿಸ್ ಅವರು ದಾಳುಪದವರು ಹಾಗೂ ಫಾದರ್ ವಿನೋದ್ ಸಾಗರದವರು ಮತ್ತು ನಮ್ಮವರೇ ಆದ ಫಾದರ್ ಸ್ಟೀಫನ್ ರೊಡ್ರಿಗಸ್ ಅವರಿಗೆ ವಂದನೆಗಳು. ಥ್ಯಾಂಕ್ ಯು ಫಾದರ್ಸ್. ಹಬ್ಬಕ್ಕೆ ವಿವಿಧ ಕಮಿಟಿಗಳನ್ನು ಮಾಡಿದ್ದೇವೆ. ಕಾಯರ್ ಕಮಿಟಿ, ಡೆಕೋರೇಷನ್ ಕಮಿಟಿ, ಧ್ವನಿವರ್ಧಕ, ಶಾಮಿಯಾನ, ಬಳಾಲಂಕಾರ, ಪರಾಲಂಕಾರ, ವ್ಯಾಪಾರ ಮಳಿಗೆ, ಐಸ್ ಕ್ರೀಮ್, ಪಾರ್ಕಿಂಗ್, ಸಂಜೆಯ ಮನೋರಂಜನೆ ಕಾರ್ಯಕ್ರಮ ಮತ್ತಿತರ ಕಮಿಟಿಗಳು, ಎಲ್ಲ ಕಮಿಟಿಗಳಿಗೂ ಒಂದೇ ವಾಕ್ಯದಲ್ಲಿ ವಂದನೆಗಳು. ಥ್ಯಾಂಕ್ ಯು. ಹಬ್ಬಕ್ಕೆ ಸಿದ್ಧತೆಯಾಗಿ ದೇವಾಲಯ ಹಾಗೂ ಆವರಣವನ್ನು ಶುಚಿಗೊಳಿಸಿದ ಸಮುದಾಯಗಳು ಶ್ರಮದಾನ ಚೆನ್ನಾಗಿ ಮಾಡಿದ್ದೀರಿ ಸರ್, ನಿಮಗೂ ವಂದನೆಗಳು. ಈ ಹಬ್ಬಕ್ಕೆ ವಿಶೇಷ ದಾನ ನೀಡಿದ ದಾನಿಗಳ ಹೆಸರು ಹೇಳುವುದು ಅಗತ್ಯ. ಖಂಡಿತವಾಗಿ ಅವರಿಂದಲೇ ಈ ನಮ್ಮ ಹಬ್ಬಕ್ಕೆ ಒಂದು ರೀತಿಯ ಸೊಬಗು ಹೆಚ್ಚಾಗುವುದು. JB ಡಿಸೋಜ ಮತ್ತು ಕುಟುಂಬದವರು 10,000, ಹೂವಿಗಾಗಿ ಇಂದಿನ ಈ ಹೂವಿಗಾಗಿ ಸಂಘದರ್ಶಿ ಕಲ್ಪಿರೇರ ಅವರು 5,000 ಮತ್ತು ಶ್ರೀಮತಿ ಮಾಸ್ರಿ ಡಿಸೋಜೆಯವರು 5,000 ಕೊಟ್ಟಿದ್ದಾರೆ. ವಾಸು KEB ಅವರು 1,000 ಕೊಟ್ಟಿದ್ದಾರೆ. ಮುಟ್ಟು ಕ್ಯಾಂಡಲ್ ಮತ್ತು ನಾವು ದೇವರ ಪೂಜೆಗೆ ಅರ್ಪಿಸುವ ಕ್ರೇಜ್ ಸೆಟ್ ಅನ್ನು ಕಾರ್ಲೋಸ್ ಪಿರೇರಾ ಮತ್ತು ಅವರ ಕುಟುಂಬದವರು ಕೊಟ್ಟಿದ್ದಾರೆ 7,000. ಮಿಲಾಗ್ರಿಸ್ ಬ್ಯಾಂಕ್ ತಾಳಗುಪ್ಪ ಇವರು ಈ ಹಬ್ಬಕ್ಕಾಗಿ 5,000 ಹಾಗೂ ನಮ್ಮ ಒಂದು ಲೂತ್ ಮಾತೆಯ ಗವಿಯ ರಿನೋವೇಷನ್ ನಡೀತದೆ ಅದಕ್ಕೆ 10,000 ಕೊಟ್ಟಿದ್ದಾರೆ. ಅವರಿಗೆ ಇವತ್ತಿನ ಯಾಜಕರಿಗೆ ಭೋಜನಕ್ಕಾಗಿ ಹೆಸರು ಹೇಳಬೇಡಿ ಎಂದು 10,000 ಅವರ ದಾನಗಳಿಗೆ ಕೊಟ್ಟಿದ್ದಾರೆ, ಅವರಿಗೂ. ಹಾಗೂ ಇಂದು ಈ ದೇವಾಲಯದ ಮಧ್ಯದಲ್ಲಿರುವ ಝೂಮರ್ ಲೈಟ್, ಫ್ಯಾನ್ಸಿ ಝೂಮರ್ ಲೈಟ್ 3 ಕಲರ್ ಇದೆ. ಅದರಲ್ಲಿ ಒಂದ್ಸಲ ಹಾಕಿದ್ರೆ ರೆಡ್, ಮತ್ತೊಂದ್ಸಲ ಹಾಕಿದ್ರೆ ಗೋಲ್ಡ್, ಈ ಸಲ ಹಾಕಿದ್ರೆ ಸ್ನೋ ವೈಟ್. ಇದನ್ನು ಸ್ಪಾನ್ಸರ್ ಮಾಡಿದವರು ಸುಹಾನ ಮತ್ತು ಸುವೇದ್ ಫಿಲಿಪೋಸ್. ಇವರಿಗೆ 21,000 ಮೊತ್ತ, ಇವರಿಗೆ ಕೃತಜ್ಞತೆಗಳು. ಹಾಗೂ ಹೆಸರು ಹೇಳಬೇಡಿ ಅಂತ 3,000 ಅವರು. ಮಿಸಸ್ ಸಿಸಿಲಿಯಾ ಡಿಸೋಜ ನಿನ್ನೆ ದಿನ ನಾವು ಮೆರವಣಿಗೆಗೆ ಉಪಯೋಗಿಸಿದ ಕ್ಯಾಂಡಲ್ಗಳು ಸ್ಪಾನ್ಸರ್ ಮಾಡಿದ್ದಾರೆ. ಹಾಗೂ ನಮ್ಮ ಧರ್ಮ ಕೇಂದ್ರಕ್ಕೆ 3 ಹೊಸ ವೆಸ್ಟ್ಮೆಂಟ್ ಯಾಜಕರು ಧರಿಸುವ ಈ ಹೊಸ ವೆಸ್ಟ್ಮೆಂಟ್ಸ್ಗಳನ್ನು ಸ್ಪಾನ್ಸರ್ ಮಾಡಿದ್ದಾರೆ, ಅವರಿಗೆ. ಹಾಗೂ ನನ್ನ ಕುಟುಂಬದಿಂದ ನನ್ನ ಸಹೋದರ ಅಗಸ್ಟಿನ್ ರೊಡ್ರಿಗಸ್ ಮಿರ್ಜಾನಿಂದ ಬಂದಿದ್ದಾರೆ. ಅವರು ನನಗೆ ಹಣಕಾಸಿನ ಮತ್ತು ವಿವಿಧ ಆಧಾರವನ್ನು ಕೊಟ್ಟಿದ್ದಾರೆ. ಅಗಸ್ಟಿನ್ ರೊಡ್ರಿಗಸ್ ಮತ್ತು ಕುಟುಂಬದವರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಹಾಗೂ ಮತ್ತು ಯಾರೆಲ್ಲರೂ ಸಣ್ಣ ಪುಟ್ಟ ಸೇವೆಗಳನ್ನು ಕೊಟ್ಟಿದ್ದಾರೆ ಅವರಿಗೂ ನನ್ನ ವಂದನೆಗಳು. ಬಜಾರ್ ಶಿಲುಬೆ ಬಳಿ ಆರಾಧನೆಗೆ ಸಕಲ ಸಿದ್ಧತೆ ಮಾಡಿದ ಧರ್ಮ ಸಹೋದರಿಯರಿಗೂ ಮತ್ತು ಬಜಾರ್ ಶಿಲುಬೆ ಕಮಿಟಿಯವರಿಗೂ ವಂದನೆಗಳು. ವರ್ಷಪೂರ್ತಿ ಪೀಠ ಸೇವೆ ಮಾಡುವ ಎಲ್ಲ ಪೀಠ ಸೇವಕರಿಗೂ ಅವರ ನಿರ್ದೇಶನ
ಅಧ್ಯಕ್ಷತೆಯಾಗಿರುವ ರೂಪಾ ಲೋಬಿಸ್ ಅವರಿಗೂ ವಂದನೆಗಳು. ಧರ್ಮಕೇಂದ್ರದ ಜೀವಿತದಲ್ಲಿ ಪಾಲನಾ ಪರಿಷತ್ತು ಮತ್ತು ಆರ್ಥಿಕ ಸಮಿತಿ ತುಂಬಾ ಪ್ರಮುಖ ಅಂಗಗಳು. ಪಾಲನಾ ಪರಿಷತ್ತು ಮತ್ತು ಆರ್ಥಿಕ ಸಮಿತಿಯ ಎಲ್ಲ ಸದಸ್ಯರನ್ನು ಈ ಸಂದರ್ಭದಲ್ಲಿ ವಂದಿಸುತ್ತೇನೆ ಮತ್ತು ವಿಶೇಷವಾಗಿ ನಮ್ಮ ಸೆಕ್ರೆಟರಿಯಾದ ಪೀಟರ್ ಡಿಸೋಸ ಮತ್ತು ಆರ್ಥಿಕ ಸಮಿತಿಯ ಸೆಕ್ರೆಟರಿ ಶಾಂತಿ ಕಾರ್ಲು ಇವರಿಗೂ ನನ್ನ ವಂದನೆಗಳು. ಹಬ್ಬ ಚೆನ್ನಾಗಿ ನಡೆಯಬೇಕಾದರೆ ಕಾಯರ್ ಚೆನ್ನಾಗಿರಬೇಕು. ನಮ್ಮ ಕಾಯರ್ ನಿಜವಾಗಿಯೂ ಚೆನ್ನಾಗಿದೆ, ಆದರೆ ಇದಕ್ಕೆ ಹೊಸ ರೂಪ ಕೊಟ್ಟಿದ್ದು ಇಂದಿನ ಕಾಯರ್ ಸಂಗೀತವನ್ನು ನುಡಿಸಿದಂತ ಗೋಪಾಲ ಧರ್ಮಕೇಂದ್ರದ ಧರ್ಮಗುರುಗಳು ಒಂದನೆಯ ಸ್ಟೀಫನ್ ಅಲ್ಬುಕರ್ಕ್ ಅವರು. ಕಾಯರ್ ಮೆಂಬರ್ಸಿಗೂ ವಿಶೇಷವಾಗಿ ತರಬೇತಿ ನೀಡಿದ ಕಿರಣ್ ಅವರಿಗೂ ಮತ್ತು ಅವರನ್ನು ಈ 3 ದಿನಗಳಲ್ಲಿ ತರಬೇತಿ ಕೊಟ್ಟು ಇಂದಿನ ಈ ಸಂಗೀತವನ್ನು ನುಡಿಸಿದ ಫಾದರ್ ಸ್ಟೀಫನ್ ಅಲ್ಬುಕರ್ಕ್ ಇವರಿಗೂ ಕೃತಜ್ಞತೆಗಳು. ಹೇಗಿತ್ತು ಕಾಯರ್? ಚೆನ್ನಾಗಿತ್ತಲ್ಲ? ಖಂಡಿತವಾಗಿ ಚೆನ್ನಾಗಿ. ವಿಷಯ ಹೇಳ್ತಿದ್ರು ಕಾಯರ್ ಒಳ್ಳೆದಿದ್ರು. ಯಾರು ಅದಕ್ಕೆ ಮೇಲೆ ನೋಡಿದ್ರು ಅಲ್ಲಿ ಮತ್ತೊಬ್ಬರು ದೊಡ್ಡವರು ಇದ್ದಾರೆ, ಸ್ಟೀಫನ್ ಅಲ್ಬುಕರ್ಕ್. ಕಳೆದ 2 ದಿನಗಳಿಂದ ನಮ್ಮೊಟ್ಟಿಗೆ ಇದ್ದು ಕಾಯರ್ ಹಾಗೂ ಇನ್ನಿತರ ವಿಷಯಗಳಲ್ಲಿ ಅವರು ಆದಾಯ ಮಾಡಿದ್ದಾರೆ. ಧರ್ಮಕೇಂದ್ರದ ಮಕ್ಕಳಿಗೆ ಧರ್ಮೋಪದೇಶ ಕಲಿಸುವ ಎಲ್ಲರಿಗೂ ವಂದನೆಗಳು. ವರ್ಷ ಪೂರ್ತಿ ದೇವಾಲಯದಲ್ಲಿ ಸೇವೆ ನೀಡುವ ಸಲೀಂ ಫರ್ನಾಂಡಿಸ್ ಅವರಿಗೂ ಹಾಗೂ ಇಂದಿನ ಹಬ್ಬದ ಊಟ ತಯಾರಿಸಿದ ಸಿರ್ಸಿ ಆಗ್ನೇಲ್ ಪಿಂಟು ಅಂಕಲ್ ಅವರಿಗೂ ವಂದನೆಗಳು. ನಮ್ಮ ದೇವಾಲಯದ ಮೇಲಿನ ಚಾವಡಿ ಮಿಷನ್ ಮೂಲಕ ಹೊಡೆದು ಸ್ವಚ್ಛಗೊಳಿಸಿದ ಸೆಬಾಸ್ಟಿಯನ್ ಫರ್ನಾಂಡಿಸ್, ವಿಜಯ್ ಪಿಂಟು, ನಿತಿನ್ ಅರುಣ ಮತ್ತು ಅಂತೋನಿಯವರಿಗೆ ವಂದನೆಗಳು. ನಿನ್ನೆ ದಿನ ಮೆರವಣಿಗೆಗೆ ತಮ್ಮ ಮನೆಯ ಜನರೇಟರ್ ಒದಗಿಸಿದ ಎಸ್.ಎಲ್. ರಾಜ್ಕುಮಾರ್ ರವರಿಗೂ ಹಾಗೂ ತಮ್ಮ ವಾಹನವನ್ನು ಒದಗಿಸಿದ ಬ್ಯಾಪ್ಟಿಸ್ಟ್ ಗೋನ್ಸಾಲೆಸ್ ಅವರಿಗೂ ವಂದನೆಗಳು. ವರ್ಷವಿಡೀ ನಮ್ಮ ಧರ್ಮಕೇಂದ್ರದ ಎಲ್ಲ ಮಕ್ಕಳಿಗೆ ಧರ್ಮೋಪದೇಶ ತರಗತಿಯನ್ನು ತೆಗೆದುಕೊಳ್ಳುವ ಎಲ್ಲ ಶಿಕ್ಷಕರಿಗೆ, ವಿಶೇಷವಾಗಿ ಧರ್ಮ ಭಗಿನಿಯರಿಗೂ ಅವರ ಅಮೂಲ್ಯ ಸೇವೆಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಟೀಚರ್ಸ್. ದಿವಂಗತ ಫಿಲಿಪ್ ರೊಡ್ರಿಗಸ್ ಅವರ ಸವಿನೆನಪಿಗಾಗಿ ದೇವಾಲಯದ ಮೇಲಿನ ಶಿಲುಬೆಯನ್ನು ಹೊಸದಾಗಿ ಮಾಡಿಸಿಕೊಟ್ಟ ಫಿಲೋಮಿನಾ ರೊಡ್ರಿಗಸ್ ಕುಟುಂಬದವರಿಗೆ ಹಾಗೂ ಈ ಶಿಲುಬೆಯನ್ನು ದೇವಾಲಯದ ಮೇಲೆ ಅಳವಡಿಸಿಕೊಟ್ಟು ಕೊಟ್ಟ ಸೇವಿಯರ್ ಪ್ರಶಾಂತ್ ಫರ್ನಾಂಡಿಸ್ ಮತ್ತು ಸಂಗಡಿಗವರಿಗೆ ವಂದನೆಗಳು. ಫ್ರೆಂಡ್ಸ್, ಎಲ್ಲರನ್ನೂ ವಂದಿಸಿದ ಹಾಗೂ ಈ ಹಬ್ಬದ ಹಲವಾರು ಜವಾಬ್ದಾರಿಗಳನ್ನು ವಹಿಸಿಕೊಂಡ ಅದನ್ನು ಸಮಯಕ್ಕೆ ಸರಿಯಾಗಿ ನಿಭಾಯಿಸಿದ ಪಾಲನಾ ಚಿಂತನಾ ಕಾರ್ಯದರ್ಶಿ ಪೀಟರ್ ಡಿಸೋಸ ಅವರಿಗೆ ನನ್ನ ವಿಶೇಷ ವಂದನೆಗಳು. ನನ್ನೊಂದಿಗೆ ಕೈ ಜೋಡಿಸಿ ಸೇವೆ ನೀಡುತ್ತಿರುವ ಡೀಕನ್ ಜೋಕಿಮ್ MSFS ಸೆಂಟ್ ಫ್ರಾನ್ಸಿಸ್ ಸೇಲ್ಸ್ ಈ ಮೇಳದವರು ಕಳೆದ 1.5 ತಿಂಗಳಿಂದ ನಮ್ಮೊಟ್ಟಿಗಿದ್ದಾರೆ. ಮುಂದಿನ 6 ತಿಂಗಳು ಅವರು ಇಲ್ಲದಿರಲಿದ್ದಾರೆ. ಥ್ಯಾಂಕ್ ಯು ಡೀಕನ್, ಥ್ಯಾಂಕ್ ಯು ಫಾರ್ ಸರ್ವಿಸ್. ಈ ಸಂದರ್ಭದಲ್ಲಿ ಇಡೀ ವರ್ಷ ಬಲಿಪೂಜೆಗಳಿಗೆ ಸಿದ್ಧತೆ ಮಾಡುವ, ಧರ್ಮೋಪದೇಶ ಕಲಿಸುವ ಮತ್ತು ಎಲ್ಲ ಸಂಘ ಸಂಚಲನಗಳಲ್ಲಿ ಸಕ್ರಿಯವಾಗಿ ನೆರವು ನೀಡುವ ನಮ್ಮ ಕ್ರಿಸ್ತ ಜ್ಯೋತಿ ಕಾನ್ವೆಂಟಿನ ಧರ್ಮ ಸಹೋದರಿಯರಿಗೆ ವಂದನೆಗಳು. ಗೌರವದ ಮೇಣದ ಬತ್ತಿ ಸ್ವೀಕರಿಸಬೇಕಾಗಿ ವಿನಂತಿ. ಧರ್ಮಾಧ್ಯಕ್ಷರು ನಮ್ಮ ಸಿಸ್ಟರ್ಸ್ ಎಲ್ಲರ ಹೆಸರಲ್ಲಿ ಸುಪ್ರಿಯರ್ ಶ್ವೇತರ್ ಅವರಿಗೆ ಮತ್ತು ಕೆಲವರಿಗೆ ಈ ಮೇಣದ ಬತ್ತಿಗಳನ್ನು ಹಂಚಬೇಕಾಗಿ ವಿನಂತಿಸುತ್ತೇನೆ. ದಯಮಾಡಿ ಧರ್ಮಾಧ್ಯಕ್ಷರು ಮೇಣದ ಬತ್ತಿಯನ್ನು ಹಂಚಬೇಕಾಗಿ ವಿನಂತಿಸುತ್ತೇನೆ. ಸಿಸ್ಟರ್ ಸುಪ್ರಿಯರ್ ಶ್ವೇತ ಅವರು ಮುಂದೆ ಬರುವುದು. ಶ್ಯಾಮದವರು ಆಗ್ನೇಲ್ ಗೋಮ್ಸ್ ಅವರಿಗೆ ವಂದನೆಗಳು. ಯಾಕಂದ್ರೆ ವರ್ಷವಿಡೀ ಅವರು ನಮಗೆ ಸೇವೆ ಸಲ್ಲಿಸುತ್ತಾರೆ. ಶ್ಯಾಮದವರು ಆಗ್ನೇಲ್ ಗೋಮ್ಸ್ ಅವರು ದಯಮಾಡಿ ಇಂದು ಧರ್ಮಕೇಂದ್ರದ ಕುಟುಂಬದ ಹಬ್ಬ ಎಂದು ಸರ್ವವನ್ನು ನೆನೆಸಿ ವಂದಿಸುತ್ತೇನೆ. ವಿಶೇಷವಾಗಿ ಹಬ್ಬದ ಹೊತ್ತಿಗೆ ನೀಡಿ ಹಬ್ಬವನ್ನು ಆಚರಿಸಲು ಸಹಕರಿಸಿದ ಸರ್ವರಿಗೂ ವಂದನೆಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಸಮುದಾಯದ ವೃದ್ಧರು ಮುಂದೆ ಬಂದು ತಮ್ಮ ತಮ್ಮ ಸಮುದಾಯದ ಕುಟುಂಬಗಳಿಗೆ ಮೇಣದ ಬತ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಕ್ರಿಸ್ತ ರಾಜರ ಸಮುದಾಯ, ಪವಿತ್ರ ಶಿಲ್ಪೆಯ ಸಮುದಾಯ, ಪವಿತ್ರ ಕುಟುಂಬದ ಸಮುದಾಯ, ಪವಿತ್ರ ಜಪಸರ ಸಮುದಾಯ, ಬನ್ನಿ ಪವಿತ್ರ ಜಪಸರ ಸಮುದಾಯ, ಬಾಲಯೇಸು ಸಮುದಾಯ, ಫಾತಿಮಾ ಮಾತೆ ಸಮುದಾಯ, ನಿತ್ಯನಗರ ಮಾತೆ ಸಮುದಾಯ, ಪವಿತ್ರ ಹೃದಯ ಸಮುದಾಯ, ಸಂತ ಜೋಸೆಫ್ ಸಮುದಾಯ, ಸಂತ ಪೇತ್ರ ಸಮುದಾಯ, ಸಂತ ಅಂತೋನಿ ಸಮುದಾಯ 11 ಸಮುದಾಯಗಳು ನಮ್ಮಲ್ಲಿವೆ. ಅವರೆಲ್ಲರ ಗುರುಗಳಿಗೆ ಮತ್ತು ವಿಶೇಷ ಆ ವಾರ್ಡಿನ ಎಲ್ಲ ಕುಟುಂಬಗಳಿಗೆ ನನ್ನ ಕೃತಜ್ಞತೆಗಳು.
ಪ್ರಾರ್ಥನೆ ಮುಗಿಚೇರಿದರು. ಥ್ಯಾಂಕ್ ಯು ಬಿಷಪ್. ನಮ್ಮೆಲ್ಲರನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸುತ್ತೇವೆ. ಪ್ರಪ್ರಥಮವಾಗಿ ತಮಗೆಲ್ಲರಿಗೂ ಪುನಃ ಕ್ರಿಸ್ತರಾಜರ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಹ್ಯಾಪಿ ಫೀಸ್ಟ್ ಡೇ. ಎರಡನೇದಾಗಿ ಈ ಒಂದು ಹಬ್ಬದ ಬಲಿ ಪೂಜೆಯನ್ನು ಅರ್ಪಿಸಲು ಅವಕಾಶ ಮಾಡಿಕೊಟ್ಟಂತಹ ಒಂದು ವಿಶೇಷವಾಗಿ ಬಲಿ ಪೂಜೆ ಸಂದರ್ಭದಲ್ಲಿ ಸನ್ಮಾನವನ್ನು ನೀಡಿದಂತಹ ನಿಮ್ಮ ಆತ್ಮೀಯ ಗುರುಗಳಾದಂತಹ ಸಹೋದರ ರೊಡ್ರಿಗಸ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ. ಅದರ ಜೊತೆಗೆ ಸೇವಾದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸೇವಾದರ್ಶಿ ಜೋಗಿಂ ಅವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಹಿಂದೆಯೂ ನಾನು ಬಂದಿದ್ದೆ. ಆ ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಉದ್ದೇಶಿಸಿ ನಾನು ಮಾತನಾಡಿದ್ದೆ. ಆದರೆ ಈಗ ನನ್ನ ವಿನಂತಿ ಇಷ್ಟೇ, ನನ್ನ ಈ ಒಂದು ಸೇವಾ ಕಾರ್ಯದಲ್ಲಿ ನಿಮ್ಮ ಪ್ರಾರ್ಥನೆಯ ಅವಶ್ಯಕತೆ ನನಗಿದೆ. ನನಗೋಸ್ಕರ ಮತ್ತು ವಿಶೇಷವಾಗಿ ಕಾರವಾರ ಧರ್ಮ ಕ್ಷೇತ್ರಕ್ಕೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಲಿ ಅಂತ ಕೇಳಿಕೊಳ್ತಾ ಈ ಎರಡು ಮಾತನ್ನು ಮುಗಿಸುತ್ತೇನೆ. ಜೈ ಯೇಸು ಕ್ರಿಸ್ತ. ಎರಡು ಪ್ರಕಟಣೆಗಳು. ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಪೂಜ್ಯ ಧರ್ಮಾಧ್ಯಕ್ಷರಿಗೆ ವಂದನೆಗಳು. ಹೊರಗಡೆ ಆದರ್ಶವಾದ ಆಟಗಳನ್ನು ನಮ್ಮ ಮಕ್ಕಳು ಮತ್ತು ಯೋಜನೆಗಳು ಏರ್ಪಡಿಸಿದ್ದಾರೆ. ದಯಮಾಡಿ ಅದರಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸಿ ಅವರಿಗೆ. ಇಂದು ಸಂಜೆ 6 ಗಂಟೆಗೆ ಸರಿಯಾಗಿ ಮನೋರಂಜನೆ ಕಾರ್ಯಕ್ರಮ ಇರುವುದು. ನಕ್ಕು ನಲಿಯುವ ವೆರೈಟಿ ಎಂಟರ್ಟೈನ್ಮೆಂಟ್ ಎಲ್ಲ ಸಮುದಾಯದಿಂದ YCS, ICYM ಮತ್ತು ಮಕ್ಕಳಿಂದ ಇರುವುದು. ಸಮಯಕ್ಕೆ ಸರಿಯಾಗಿ 6 ಗಂಟೆಗೆ ಬನ್ನಿ. ನಾವು 6 ಗಂಟೆಗೆ ಆರಂಭಿಸುತ್ತೇವೆ. ನಾಳೆ ದಿನ ಸಂಜೆ 5:15 ಜಪಸರ, 6 ಗಂಟೆಗೆ ಬಲಿಪೂಜೆ ಇರುವುದು. ಎಲೆಸಾವು ಬಲಿಪೂಜೆ ಅಂತ ಹೇಳ್ತೇವೆ. ಆ ಬಲಿಪೂಜೆ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ನಾವು ಅರ್ಪಿಸುತ್ತೇವೆ. ನಾಳೆ 6 ಗಂಟೆಗೆ. ಈಗ ಪೂಜೆಯ ಬಳಿಕ ಎಲ್ಲರಿಗೂ ಕೇಕ್ ಅನ್ನು ಹಂಚಲಾಗುವುದು. ಈ ಕೇಕ್ ಅನ್ನು ಸ್ಪಾನ್ಸರ್ ಮಾಡಿದ ಶ್ರೀಮತಿ ಪಿಯಾದ ಫರ್ನಾಂಡಿಸ್ ಮತ್ತು ಕುಟುಂಬ ಸಾಗರ್ ಇವರಿಗೆ ವಂದನೆಗಳು. ಯಾರನ್ನಾದರೂ ವಂದಿಸಲು ಮರೆತಿದೆ ಆದರೆ ಸರ್ವರನ್ನು ಮತ್ತೊಮ್ಮೆ ನೆನೆಸಿ ವಂದನೆಯನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ಕಾಮೆಂಟ್ ಅವರು ಎಲ್ಲರಿಗೂ ನಿಂತುಕೊಂಡು ನಿಮ್ಮೊಡನೆ ಇರಲಿ. ಶಿರವಾಗಿ ದೇವರ ವಿಶೇಷ ಆಶೀರ್ವಾದವನ್ನು ಪಡೆಯೋಣ. ಸರ್ವಶಕ್ತ ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಿ ರಕ್ಷಣಾದಾಯಕ ಸುಜ್ಞಾನವನ್ನು ನಿಮ್ಮ ಮೇಲೆ ಸುರಿಸಲಿ. ವಿಶ್ವಾಸದ ಬೋಧನೆಗಳಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳಲ್ಲಿ ನೀವು ಸತತ ಮುನ್ನಡೆಯುವಂತೆ ಮಾಡಲಿ. ದೇವರು ನಿಮ್ಮ ಹೆಜ್ಜೆಗಳನ್ನು ಅವರತ್ತ ತಿರುಗಿಸಿ ಪ್ರೀತಿಯ ಹಾಗೂ ಶಾಂತಿಯ ಪಥವನ್ನು ನಿಮಗೆ ತೋರಲಿ. ಸರ್ವಶಕ್ತ ದೇವನಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಬಿದ್ದು ನಿಮ್ಮಲ್ಲಿ ಸದಾ ನೆಲೆಸಲಿ.